ಈ ಒಂದು ಮಹಾವತಾರ್ ಫೌಂಡೇಶನ್ ಅಲ್ಲಿ ಈ ಒಂದು ರೂವಾರಿಯಾಗಿರುವಂತಹ ರಣ್ಣಾರ್ ಸರ್ಗೆ ಅನಂತ ಪ್ರಣಾಮಗಳನ್ನು ಹೇಳ್ಬೇಕಾಗತ್ತೆ. ಯಾಕಂದ್ರೆ ಈ ಒಂದು ವೇದಿಕೆಯನ್ನು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ರಣ್ಣಾರ್ ಸರ್ ಅವರೇ. ಹಾಗೆ ಇಲ್ಲಿ ಕುಳಿತಂತ ಎಲ್ಲಾ ಧ್ಯಾನಿಗಳಿಗೂ, ಯಾರೆಲ್ಲ ಝೂಮ್ ಹಾಗೂ ಯೂಟ್ಯೂಬ್ ಅಲ್ಲಿ ನೋಡುವಂತಹ ಎಲ್ಲಾ ಧ್ಯಾನಿಗಳಿಗೂ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಅದ್ಭುತವಾದಂತಹ ಈ ವೇದಿಕೆಯಲ್ಲಿ ನಾವೆಲ್ಲರೂ ಸೇರಿದೀವಿ ಅಂತಂದ್ರೆ ಇಲ್ಲಿ ಒಂದು ಆಧ್ಯಾತ್ಮಿಕ ಸತ್ಸಂಗ ನಡಿಲೇಬೇಕಾಗಿರುವಂತಹ ಆ ಒಂದು ಸನ್ನಿವೇಶ, ಆ ಒಂದು ಸಿಚುವೇಶನ್ ಎಲ್ಲವೂ ಕೂಡಿ ಬಂದಿರೋದಕ್ಕೆ ನಾವಿದೀವಿ ಅಂತ ಅರ್ಥ. ಯಾಕಂದ್ರೆ ಇಂಥ ಒಂದು ವೇದಿಕೆ ಒಬ್ಬೊಬ್ಬ ಮನುಷ್ಯನ ಎಲ್ಲಿಂದೋ ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ. ಅಂತಹ ಒಂದೊಂದು ಶಬ್ದಗಳು ಕೂಡ ನಮಗೆ, ಯಾಕಂದ್ರೆ ಆನಾಪಾನಸತಿ ಧ್ಯಾನದಲ್ಲಿ ಮತ್ತು ಸತ್ಸಂಗ, ಸ್ವಾಧ್ಯಾಯ ಇವೆಲ್ಲವನ್ನೂ ಸೇರಿದಾಗ್ಲಿ ನಾವು ಪರ್ಫೆಕ್ಟ್ ಆಗಿ ಮುಂದುವರಿಯಕ್ ಸಾಧ್ಯ ಆಗತ್ತೆ. ಹಾಗಾಗಿ ಪತ್ರಿಜಿ ಗುರುಗಳು ಇದನ್ನೆಲ್ಲವೂ ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಒಂದು ಸತ್ಸಂಗವನ್ನು ಸ್ಟಾರ್ಟ್ ಮಾಡೋಣ ಅಂತ ಮಾಸ್ಟರ್ಸ್. ಕೊನೆಯ ಕ್ಲಾಸ್ ನಲ್ಲಿ ನಾವೆಲ್ಲ ತಿಳ್ಕೊಂಡಿದ್ವಿ, ಮಗು ಒಂದು ಭ್ರೂಣವಾಗಿ ಅದಕ್ಕೆ 4-5ನೇ ತಿಂಗಳಲ್ಲಿ ಅದಕ್ಕೆ ಒಂದು ಜೀವವನ್ನು ಬರುತ್ತೆ. ತಾಯಿಯ ಗರ್ಭದಲ್ಲಿ 4-5 ತಿಂಗಳಾಗಿರತ್ತೆ. ಆ ಭ್ರೂಣ ಫಾರ್ಮ್ ಆಗಿ ಬೆಳೆದಾಗ ಆಗ ಮಗುವಿಗೆ ಆ ಒಂದು ಜೀವ ಆತ್ಮ ಅನ್ನೋದು ಬಂದು ಸೇರ್ಕೊಳ್ಳುತ್ತೆ. ಹೀಗೆ ಅದು ಮುಂದೆ ಮಗುವಾಗಿ ಹೊರಗೆ ಬರುತ್ತೆ. ಇದ್ರ ನೆಕ್ಸ್ಟ್ ಏನಪ್ಪಾ ಅಂತ ನಾವು ತಿಳ್ಕೊಳ್ಳೋಣ. ಇನ್ನು ತುಂಬಾ ಚೆನ್ನಾಗಿದೆ. ಇದನ್ನ ನಾನು ಓದಿದಾಗ ಅರ್ಥ ಆಯ್ತು. ತುಂಬಾ ನಾವು ತಿಳ್ಕೊಳ್ಳೋದಿದೆ ಅನ್ನೋದು ಗೊತ್ತಾಯ್ತು. ಸೊ ಇವಾಗ ನಾವು ನೋಡೋಣ. ಭೌತಿಕ ಜೀವ ಜಗತ್ತಿನ ಸೃಷ್ಟಿಯ ಈ ಕ್ರಿಯೆಯಲ್ಲಿ ಸಕಲ ಜೀವರಾಶಿಗಳು ಸಹಜವಾಗಿ ಭಾಗವಹಿಸುತ್ತವೆ. ಈ ಸೃಷ್ಟಿಯ ಅತಿ ಶ್ರೇಷ್ಠ ಜೀವಿ ಮಾನವ. ನೋಡಿ, ನಾವೆಲ್ಲ ಎಷ್ಟು ಅದೃಷ್ಟಶಾಲಿಗಳು ಅಂತಂದ್ರೆ ನಾವೆಲ್ಲ ಮಾನವರಾಗಿ ಹುಟ್ಟಿ ಬಂದಿದ್ದೇವೆ. ನಮಗೂ ಪ್ರಾಣಿ ಪಕ್ಷಿಗಳಿಗೂ ಡಿಫ್ರೆನ್ಸ್ ಏನು ಅಂತಂದ್ರೆ ನಮಗೆ ಬುದ್ಧಿ ಅನ್ನೋದಿಟ್ಟು ಕಳಿಸಿದ್ದಾನೆ ಅಲ್ವಾ. ನಾವೆಲ್ಲ ಲಾಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಂಡ್ವಿ. ನಾವು ಏನಂದ್ರೆ ಕೋಶಗಳನ್ನು ಇಟ್ಟು ಕಳಿಸಿರ್ತಾರೆ ಭಗವಂತ ನಮಗೆ. ಆನಂದಮಯ ಕೋಶ ಆಗಿರ್ಬೋದು, ವಿಜ್ಞಾನಮಯ ಕೋಶ, ಇದೆಲ್ಲ ಕೋಶಗಳನ್ನು ಅಳವಡಿಕೆ ಮಾಡಿ ನಮ್ಮ ಹೃದಯಕ್ಕೆ ತುಂಬಿ ಕಳಿಸಿರ್ತಾನೆ ಅಂದಾಗ ಇಲ್ಲಿ ನಮ್ಗೆ ಬುದ್ಧಿಯನ್ನು ಕೂಡ ಕೊಟ್ಟು ಕಳಿಸಿದ್ದಾನೆ ಅಂದಾಗ ನಮ್ಗೆ ಯೋಚನೆ ಮಾಡೋದು, ಮನೋಮಯ ಕೋಶ, ಆನಂದಮಯ ಕೋಶ, ವಿಜ್ಞಾನಮಯ ಕೋಶ ಇದೆಲ್ಲ ಹೇಗೆ ವರ್ಕ್ ಮಾಡತ್ತೆ ಅಂತಂದ್ರೆ ಆ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಜ್ಞಾನಕ್ಕೆ ಎದ್ದೇಳೋದು. ಅದಕ್ಕೆ ಇಲ್ಲಿ ಹೇಳಿದ್ದಾರೆ, ಸಕಲ ಜೀವರಾಶಿಗಳು ಸಹಜವಾಗಿ ಭಾಗವಹಿಸುವುದರ ಜೊತೆ ಈ ಸೃಷ್ಟಿ ಅತಿ ಶ್ರೇಷ್ಠ ಜೀವಿ ಮಾನವನಾಗಿದ್ದಾನೆ ಅಂತ ಹೇಳ್ತಾರೆ. ಹಾಗೆ ಯಾಕೆ ಈ ಮಾತನ್ನ ಹೇಳಿದರೆ, ಅತಿ ಶ್ರೇಷ್ಠವಾದವನು ಮಾನವನೇ ಏಕೆ ಅಂತ ನಾವು ತಿಳ್ಕೊಂಡಾಗ, ಜಗತ್ತಿನ ಈ ರಂಗಮಂಟಪದಲ್ಲಿ ಪ್ರತಿ ಕ್ಷಣ ಏನಾಗ್ತಾ ಇದೆ ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ಅನುಭವಿಸುವ ವಿಶಿಷ್ಟ ಶಕ್ತಿಯನ್ನು ಮಾನವನಿಗೆ ಪ್ರತಿಪಾದಿಸಲಾಗಿದೆ ಅಂತ ಹೇಳಿ ಭೃಗು ಮಹರ್ಷಿ ಮತ್ತು ಅತ್ರಿ ಮಹರ್ಷಿಗಳು ಇಲ್ಲಿ ಉಲ್ಲೇಖಿಸಿದ್ದಾರೆ. ಯಾಕೆ ಅಂತಂದ್ರೆ ಪ್ರಜ್ಞಾಪೂರ್ವಕ ಪ್ರತಿ ಕ್ಷಣ ನಾವು ಪ್ರಜ್ಞೆಯಲ್ಲಿ ಇರ್ಬೇಕಾಗಿದೆ. ಪ್ರತಿ ಕ್ಷಣದಲ್ಲಿ ನೋಡಿ, ಮಾನವ ಅಂದ ತಕ್ಷಣ ಎಲ್ಲರಿಗೂ ಸೇಮ್ ಆಗ್ಬೇಕಂತ ಏನಿಲ್ಲ. ನಮಗೆ ಧ್ಯಾನ ಬರೋಕ್ಕಿಂತ ಮುಂಚೆ ನಾವು ಎಷ್ಟು ಕೆಳಗಡೆ ಇದ್ವಿ ಅಂತ ನಮ್ಗೆಲ್ರಿಗೂ ಗೊತ್ತಿದೆ. ಆದ್ರೆ ಧ್ಯಾನ ಸಿಕ್ಕ ಮೇಲೆ ಪ್ರತಿಕ್ಷಣ ಜ್ಞಾನವನ್ನು ತೆಗೆದುಕೊಳ್ಳೇಬೇಕು ಅನ್ನುವಂತ ದಾರಿಯಲ್ಲಿ, ಆ ಒಂದು ನಿಟ್ಟಿನಲ್ಲಿ ನಡೀತಾ ಇದ್ದೇವೆ. ಹಾಗೆ ಅದಕ್ಕೆ ಹೇಳ್ತಿದ್ರೆ, ಪ್ರತಿ ಕ್ಷಣವೂ ಪ್ರಜ್ಞಾಪೂರ್ವಕವಾಗಿ ಕೆಲಸ ಮಾಡುವಂತ ಬುದ್ಧಿಯನ್ನು ಅಳವಡಿಕೆ ಮಾಡಿದ್ದೇವೆ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಆದ್ರೆ ಪ್ರಜ್ಞೆಯನ್ನು ಜಾಗೃತಗೊಳಿಸ್ಕೊಳ್ಬೇಕಲ್ವಾ? ಹೇಗೆ ಪ್ರಜ್ಞೆಯನ್ನು ಜಾಗೃತವಾಗಿರಿಸಿಕೊಂಡು ಜೀವನವನ್ನು ನಡೆಸುವ ಜವಾಬ್ದಾರಿ ಮಾತ್ರ ಅವನಿಗೆ ನಿರ್ವಹಿಸಬೇಕಾಗುತ್ತದೆ. ಅವನಿಗೆ ಮಾತ್ರ ಕೊಡಬೇಕಾಗಿದೆ. ಅವನಿಗೆ ಬುದ್ಧಿ ಇರೋದ್ರಿಂದ ಪ್ರಜ್ಞೆಯನ್ನು ಬೆಳೆಸ್ಕೋಬೇಕಾಗಿದೆ ಅಂತ ಹೇಳಿ ಇಲ್ಲಿ ಉಲ್ಲೇಖ ಆಗಿದೆ. ನೋಡೋಣ ಮುಂದೆ ಏನ್ ಹೇಳ್ತಾರೆ. ಜನನದಲ್ಲಿ ಹೇಗೆ ಎಷ್ಟೆಲ್ಲ ಕ್ರಿಯೆಗಳು ಜರುಗುತ್ತವೆಯೋ ಹಾಗೆಯೇ ಮರಣದಲ್ಲಿ ಕೂಡ ಎಷ್ಟೆಷ್ಟು ಕ್ರಿಯೆಗಳು ನಡೆಯಲ್ಪಡುತ್ತವೆ. ನೋಡಿ, ಜನನ ಅಂದ ತಕ್ಷಣ ಸಂಭ್ರಮಗಳು. ಎಷ್ಟು ಜನಕ್ಕೆ ನಾವು ಹೇಳ್ತೀವಿ, ಒಂದು ಮಗು ನಮ್ಮ ಮನೆಯಲ್ಲಿ ಜನನ ಆಯ್ತು ಅಂದ್ರೆ ನಾವು ಸಂಭ್ರಮ ಪಡ್ತೀವಿ. ನಮ್ಮ ಮನೆತನದವರಿಗಾಗಿರಬಹುದು
ಊರಿನಲ್ಲಾಗಿರ್ಬೋದು, ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ನಾವು ಸಂತೋಷವನ್ನ ಹೇಳ್ತಾ ಹಂಚ್ಕೊಳ್ತೀವಿ. ಅದೇ ತರ ಮರಣದಲ್ಲಿ ಕೂಡ ನಾವು ಇರಬೇಕು ಅನ್ನೋದು ಕೂಡ ಅಷ್ಟೇ ಜಾಗೃತಿಯಾಗಿ ಇರಬೇಕು ಕೂಡ ನಾವು. ಹಾಗಾಗಿ ಹೇಳ್ತಾ ಇದ್ದಾರೆ ಅವರು. ಎಷ್ಟೆಷ್ಟೋ ಕ್ರಿಯೆಗಳು ನಡೀತವೆ, ಆದ್ರೆ ಜನನವೆಂದ್ರೆ ಆತ್ಮವು ವಿವಿಧ ಕ್ರಿಯೆಗಳಲ್ಲಿ ಪಾಲ್ಗೊಂಡು ಶರೀರವನ್ನು ಪಡೆದ ಭೂಮಿಯಲ್ಲಿ ಪಾತ್ರ ಮಾಡುವುದಾಗಿದೆ. ಆದ್ರೆ ಮುಂದೆ ಹಾಗೆಯೇ ಪಾತ್ರ ಮುಗಿದ ಮೇಲೆ ಶರೀರವನ್ನು ತ್ಯಜಿಸಿ ಮರಳಿ ಆತ್ಮ ಎಲ್ಲಿ ಹೋಗ್ಬೇಕು? ಅದರ ಪ್ಲೇಸ್ಗೆ ಹೋಗ್ಬೇಕಾಗಿದೆ. ಹಾಗಾಗಿ ಆ ಒಂದು ಆತ್ಮದ ರೂಪವನ್ನು ಪಡೆಯುವುದನ್ನು ಮರಣ ಎನ್ನುತ್ತಾರೆ. ತಿರುಗಿ ಆ ಒಂದು ಜೀವವನ್ನು ವಾಪಸ್ ತಗೊಳ್ತಾ ಇದಾರಲ್ವಾ. ಎಷ್ಟೋ ಕಾರ್ಯಕರ್ತರು ನಮ್ಮ ಕೆಲಸ ಆದ್ಮೇಲೆ ಆ ಕಾರ್ಯಕರ್ತರೆಲ್ಲ ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಆ ಜೀವಾತ್ಮವನ್ನು ಅವರು ಮರಳಿ ಹೇಳಿದ ಒಂದು ನಾವೇನು ಒಪ್ಕೊಂಡ್ ಬಂದಿದೀವಿ, ಇಷ್ಟು ವರ್ಷ ನನಗೆ ಜೀವನ ಕೊಡಿ, ಈ ಜನ್ಮದಲ್ಲಿ ಒಂದು 70 ವರ್ಷ ಕೊಡಿ, 80 ವರ್ಷ ಕೊಡಿ, ಇಲ್ಲ 100 ವರ್ಷ ಕೊಡಿ ಕೇಳ್ಕೊಂಡ್ ಬಂದಿದೀವಿ. ಅದು ಮುಗಿದ್ಮೇಲೆ ನಮ್ಮ ಪ್ರಣಾಳಿಕೆ ಮೇಲೆ ಹೇಗೆ ನಾವು ಬ್ಲೂ ಪ್ರಿಂಟ್ ರೆಡಿ ಮಾಡಿದೀವಿ ಅಂತ ಹೇಳಿದೀನಲ್ವಾ ಒಂದ್ ಕ್ಲಾಸ್ ಅಲ್ಲಿ, ಆ ಬ್ಲೂ ಪ್ರಿಂಟ್ ಪ್ರಕಾರ ಎಲ್ಲ ನಡೀತಾ ಹೋಗುತ್ತೆ. ಅವರು ನಮ್ಮನ್ನ ವೆಲ್ಕಮ್ ಮಾಡಿ ಕರಿಯಕ್ ಬಂದಿರ್ತಾರೆ. ಒಂದು ವಿಶೇಷವಾಗಿ ತಿಳ್ಕೋಬೇಕು ಅಂದ್ರೆ, ಯಾರು ಮರಣ ಅಂದಿದ ತಕ್ಷಣ ಭಯ ಪಡಬಾರ್ದು. ಯಾವತ್ತೋ ಒಂದ್ ದಿವ್ಸ ಹೋಗೋದ್ ಗ್ಯಾರಂಟಿ. ಅಯ್ಯೋ, ನಾವು ಒಂದೇ ಒಂದು ತಿಳ್ಕೊಬೇಕಾಗಿರೋದೇನಂದ್ರೆ, ನಾವಿಲ್ಲಿ ಒಳ್ಳೇದನ್ನು ಮಾಡಿ ಒಳ್ಳೆಯ ಒಂದು ಮರಣ ಬರ್ಲಿ ಅಂತ ಹೇಳಿ ನಾವ್ ಅನ್ಕೋಬಹುದು. ಅಷ್ಟೇ ಆಗ್ಲಿ, ಭಯ ಪಡೋ ಅವಶ್ಯಕತೆ ಇಲ್ಲ. ಯಾವ್ದು ನಮಗೆ ನೋವು ಮಾಡಲ್ಲ. ಹೆಂಗೆ ನೋವು ಆದ್ರೆ ಕೆಲವ್ರಿಗೆ ನಾವೆಲ್ಲ ಹೇಳ್ತೀವಿ, ನೋವಾಗುತ್ತೆ, ನನಗೆ ಏನೋ ಒಂದು ಕಾಯಿಲೆ ಬಂದ್ರೆ ಎಷ್ಟು ಒದ್ದಾಡ್ಬೇಕು, ನೋವಾಗುತ್ತೆ, ನಾವು ತಡ್ಕೋಬೇಕು, ಎಷ್ಟು ಕಷ್ಟ, ಮನೇಲಿ ಎಲ್ರು ಇದೆಲ್ಲ ಅಲ್ಲ. ಯಾರು ಈ ಜ್ಞಾನ ಮಾರ್ಗದಲ್ಲಿ ಇದೀವೋ, ನಾವು ಧ್ಯಾನವನ್ನು ಕಲಿಸ್ತಾ ಇದ್ದೀವಿ, ತಿಳ್ಕೊಳ್ತಾ ಇದ್ದೀವಿ, ಜ್ಞಾನ ಮಾರ್ಗದಲ್ಲಿ ಇದ್ದೀವಿ ಅಂತಂದ್ರೆ ನೋವು ನಮಗಿಲ್ಲ. ನಾವು ಶರೀರಧಾರಿಗಳು ಅಂತ ಹೇಳಿ ಪಕ್ಕ 100% ಕುಳಿತ್ರೆ ಅದು ನೋವಾಗತ್ತೆ. ಯಾವಾಗ ನಾವು ಶರೀರ ಇಲ್ಲಿ ಒಂದು ಪಾತ್ರಕ್ಕಾಗಿ ನಾನು ಬಂದಿದ್ದೀನಿ ಅಷ್ಟೇ, ನಾನು ಆತ್ಮ ಅಂತ ಹೇಳಿ ಆತ್ಮದಲ್ಲಿ ನಾವು ಮುನ್ನಡೆದಾಗ ಆತ್ಮವನ್ನು ಉನ್ನತಿಪಡಿಸಿಕೊಳ್ಬೇಕು ಅಂತ ಹೇಳಿ ಶರೀರವನ್ನು ತೆಗೆದುಕೊಂಡು ಬಂದಿದ್ದೀನಿ ಅಷ್ಟೇ ಅಂತ ನಾವು ಅನ್ಕೊಂಡ್ರೆ ಸರಿಯಾದ ಮಾರ್ಗದಲ್ಲಿ ಮತ್ತು ಉನ್ನತವಾಗಿ ನಾವು ಬೆಳಿತಾ ಹೋಗ್ತೀವಿ. ಅದೇ ರೀತಿಯಾಗಿ ಅದ್ಭುತವಾಗಿ ನಮ್ಮ ಪ್ರಯಾಣ ಚೆನ್ನಾಗಿರತ್ತೆ. ಸಾವು ಅಂದ್ರೆ ಭಯ ಬರಲ್ಲ. ಆಮೇಲೆ ಸಾವು ಕೂಡ ನಮ್ಗೆ ನೋವು ಕೊಡಲ್ಲ. ಯಾವುದೇ ರೀತಿಯಾದಂತ ಕಾಯಿಲೆ ಇದ್ರೂ ಕೂಡ ನಮ್ಗೆ ಅದು ನೋವು ಮಾಡಲ್ಲ. ಅದು ಶರೀರಕ್ಕೆ ಇದೆ, ಆತ್ಮಕ್ಕಿಲ್ಲ. ನಾವು ಆತ್ಮ ಸ್ವರೂಪಿಗಳು. ಇದನ್ನ ನೋಡಿ ಎಷ್ಟೋ ಜನ ಹೇಳ್ತಾರೆ, ಮನೋವಿಜ್ಞಾನಿಗಳು ಹೇಳ್ತಾರೆ, ನೀವು ಮಾನಸಿಕವಾಗಿ ನೀವೇನ್ ಅನ್ಕೊಳ್ತೀರಲ್ಲ ಹಾಗೆ ಇದ್ಬಿಡಿ, ನೀವು ಒಳ್ಳೇದೇ ಅನ್ಕೊಳ್ಳಿ, ಒಳ್ಳೇದೇ ಆಗುತ್ತೆ ಅಂತ ಹೇಳ್ತಾರೆ. ಯಾವ್ದಕ್ಕೂ ನೆಗೆಟಿವಿಟಿನ ನೀವು ಯೋಚನೆನೆ ಮಾಡ್ಬೇಡಿ ನೀವು ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ, ಡಾಕ್ಟರ್ ಹೇಳಿದಾರಲ್ಲ ಅಂತ ನಾವು ಮಾಡ್ಕೊಂಡು ಹೋಗ್ತೀವಿ. ಮತ್ತೆ ನೆಕ್ಸ್ಟ್ ಮಂತ್ ಬರ್ರಿ ಅಂದಾಗ ಹೇಳ್ತಾರೆ, ಹೇಗಿದೀಯಾ ಅಂತ ಕೇಳಿದ್ರೆ ಹೇಳ್ತೀವಿ, ಇಲ್ಲ ಸರ್ ನೀವ್ ಹೇಳ್ದಂಗೆ ನಾನ್ ಮಾಡ್ತಾ ಇದ್ದೀನಿ, ನಾನು ನೆಗೆಟಿವಿಟಿ ಹತ್ರನೇ ಸುಳಿತಾ ಇಲ್ಲ, ನಾನೆಲ್ಲ ಪಾಸಿಟಿವ್ ಆಗಿ ತಗೊಳ್ತಾ ಇದ್ದೀನಿ ಅಂತ ಹಂಗೆ ಹೇಳ್ತೀವಿ. ಯಾಕಂದ್ರೆ ಅಲ್ಲಿ ಡಾಕ್ಟ್ರು ದುಡ್ಡು ಕೊಟ್ಟು ಖರ್ಚು ಮಾಡಿರ್ತೀವಿ. ಬಟ್ ಇಲ್ಲಿ ಆತ್ಮ ಜ್ಞಾನ ಇದು. ನೀ ಪರ್ಫೆಕ್ಟ್ ನೀನು ಯಾರು ₹1 ಕೊಡ್ದೇನೆ ಈ ಒಂದು ಆತ್ಮಜ್ಞಾನ ಕೊಡ್ತಾ ಇದ್ರೆ, ಆ ಪತ್ರಿಜಿಯವ್ರು ನಮ್ಗೆ ಅಷ್ಟೊಂದು ಕೊಟ್ಟಿದ್ರೆ ಬೆಳಿತಾ ಇದ್ದೀವಿ. ಅದಕ್ಕೆ ನಾವು ಬೆಲೆ ಕೊಡೋಣ. ಇಡೀ ಬ್ರಹ್ಮಾಂಡದಲ್ಲಿಯೇ ನಾವು ಬೇಕಾದದ್ದನ್ನು ನಾವು ರಹಸ್ಯಗಳನ್ನು ಕೂಡ ನಾವು ತಗೋಬಹುದು. ಆಮೇಲೆ ನಮ್ಮ ಒಂದು ಪಯಣ ಸುಗಮವಾಗಿರಬಹುದು. ನೋವು ಅನ್ನೋದು ಇದ್ರೂ ಇಲ್ಲದೆ ಇರುವಷ್ಟು ಅನುಭವಗಳು ನಮಗೆ ಆಗುತ್ತೆ. ಯಾಕಂದ್ರೆ ಅದು ನೋವು ಆಗ್ತಾ ಇರತ್ತೆ, ಬಟ್ ನಾವು ಮನಸ್ಸಿಗೆ ತಗೊಂಡ್ರೆ ಆಗತ್ತೆ. ನಾವು ಆತ್ಮಪೂರ್ವಕವಾಗಿ ಇದ್ದಾಗ ಯಾವ ನೋವುಗಳು ನಮ್ಗೇನು ಮಾಡಕ್ ಆಗಲ್ಲ. ಅದೇ ರೀತಿಯಾಗಿ ನೋಡಿ ಮುಂದೆ ಏನ್ ಹೇಳ್ತಾರೆ ಅಂದ್ರೆ, ಈ ನಮ್ಮ ಪಾತ್ರ ಮುಗಿದ ಮೇಲೆ ಶರೀರವನ್ನು ತ್ಯಜಿಸಿ ಮರಳಿ ಆತ್ಮದ ರೂಪವನ್ನು ಪಡೆಯುವುದನ್ನು ಮರಣ ಅಂತಾರೆ. ಜನಿಸುವಾಗ ಅನೇಕ ಕೋಶಗಳನ್ನು, ಶರೀರಗಳನ್ನು, ಅದೇ ಅಲ್ವಾ, ಕೋಶಗಳನ್ನು ಅಳವಡಿಕೆ ಮಾಡಿ ಶರೀರವನ್ನು ಪಡೆದು ಕಾರ್ಯಪ್ರವೃತ್ತವಾದ ಆತ್ಮವು ಮರಣದ ನಂತರ ಆ ಶರೀರಗಳನ್ನು, ಕೋಶಗಳನ್ನು ಹಿಂತಿರುಗಿಸಿ ಕಾರ್ಯನಿವೃತ್ತನಾಗುತ್ತಾನೆ. ಎಲ್ಲಾ ಏನಂತಂದ್ರೆ, ಮತ್ತೆ ಯಾವ ಕೋಶಗಳು ನಮಗೆ ಅಳವಡಿಕೆ ಮಾಡಿಕೊಟ್ಟಿರ್ತಾರೆ, ಯಾವುದೇದು ಬೇರೆ ಬೇರೆ ಲೋಕಗಳಲ್ಲಿ ಅಲ್ಲಿ ಹೋಗಿ ನಾವು ಆತ್ಮ ಸ್ವರೂಪದಲ್ಲಿ ನಾವು ಕೇಳ್ಕೊಂಡಿರ್ತೀವಿ. ನಾವೆಲ್ಲ ಈಗೊಂದು ಜನನ ತಗೊಳ್ತಾ ಇದೀವಿ ಅಂದ್ರೆ ಅಲ್ಲಿ ಕೆಲವು ಕಾರ್ಯಗಳು ಇದ್ದೇ ಇರತ್ತೆ. ಅಲ್ಲಿ ಹೋಗಿ ಕಾರ್ಯಕರ್ತರೊಡನೆ ನಾವೆಲ್ಲ ಸಂಭಾಷಣೆ ಮಾಡಿ ತೀರ್ಮಾನ ತಗೊಂಡು ಎಲ್ಲ ನಡೆದಿರತ್ತೆ. ಅವರು ನಾವೇನು ಈ ಭೂಮಿ ಮೇಲೆ ಜನ್ಮ ತಗೊಳ್ತೀವಿ ಅಂದಾಗ
ಸಮಯ ಬಂದಾಗ ಅವರು ನಮಗೆ ಆ ಕೋಶಗಳನ್ನು ಅಳವಡಿಕೆ ಮಾಡ್ತಾರೆ. ಆ ಕೋಶಗಳನ್ನು ಹೊತ್ಕೊಂಡು ಬಂದಿರ್ತೀವಿ. ಸಮಯಕ್ಕೆ ಸರಿಯಾಗಿ ಕೋಶಗಳು ಬಂದು ಅಳವಡಿಕೆ ಆಗಿರ್ತವೆ. ಅದೇ ರೀತಿಯಾಗಿ ಮರಣದ ನಂತರ ಚೆನ್ನಾಗಿರುತ್ತೆ. ಮರಣ ಆದ್ಮೇಲೆ ಅದೇ ರೀತಿಯಾಗಿ ಪ್ರಾಣ ಮೇಲೆ ಹೋಗ್ತಾ ಇದೆ ಅಂದ್ರೆ ಯಾವ ಕೋಶಗಳು ಯಾವ ಸ್ಥಾನಗಳಿಗೆ ಹೋಗಿ ಸೇರ್ಬೇಕೋ ಆ ಸ್ಥಾನಕ್ಕೆ ಹೋಗಿ ಸೇರ್ತಾ ಹೋಗುತ್ತೆ. ಇದೇ ರೀತಿಯಾಗಿ ಜನಿಸುವಾಗ ಎಷ್ಟೋ ಸೂಕ್ಷ್ಮ ಶರೀರ ಕಾರ್ಯಕರ್ತರು ಸಹಕಾರ ನೀಡಿದಂತೆ ಶರೀರವನ್ನು ತ್ಯಜಿಸುವಾಗಲೂ ಎಷ್ಟೋ ಇತರ ಕಾರ್ಯಕರ್ತರು ಸಹಾಯ ನೀಡುತ್ತಾರೆ. ಭೂಮಿಯ ನಿಜವಾದ ಪ್ರಕಾರ ಜನಿಸಿದ ಪ್ರತಿ ಕಣವು ಮರಣಿಸಿದ ಮತ್ತೆ ಹೊಸ ಜನ್ಮಗಳನ್ನು ಪಡೆಯಲೇಬೇಕು. ಯಾರು ಸಾಯ್ತಾರಲ್ವಾ ಅವರು ಮತ್ತೊಂದು ಜೀವನ ತಗೊಳ್ಳೇಬೇಕು. ಯಾಕಂದ್ರೆ ಅದು ಇನ್ನೂ ಪರಿಪೂರ್ಣ ಆಗಿಲ್ಲ, ಪೂರ ಪಕ್ವ ಆಗ್ಬೇಕಂದ್ರೆ ಪರ್ಫೆಕ್ಟ್ ಆಗೋವರೆಗೂ ಅದು ಜನನ ಮರಣ ಇದ್ದಿದ್ದೆ. ಆ ರೀತಿಯಾಗಿ ಈಗೊಂದು ನಾವು ಮರಣ ಬಂದಿದೆ ಅಂದ್ರೆ ಇನ್ನೂ ಒಂದು ಹೊಸ ಜನ್ಮಕ್ಕೆ ನಾವು ಕಾಲಿರ್ತೀವಿ ಅಂತ ಹೇಳಿ ಖುಷಿಯಾಗಿ ಹೋಗ್ಬೇಕು ಅಂತ ಹೇಳ್ತಾರೆ. ಜನನ ಮತ್ತು ಮರಣವೆಂಬುದು ಆತ್ಮದ ಮುನ್ನಡೆಯಲ್ಲಿ ಒಂದೊಂದು ಹೆಜ್ಜೆಗಳು. ನೋಡಿ, ಆತ್ಮ ಮುನ್ನಡಿಬೇಕು ಅಂದ್ರೆ ಹೆಚ್ಚು ಜ್ಞಾನ ತಗೊಂಡು ಮೇಲೆ ಬರ್ಬೇಕು ಅಂತಂದ್ರೆ ಆ ಜನನ ಮರಣ ಎರಡು ನಡಿಲೇಬೇಕು. ಎಷ್ಟೋ ಜನ್ಮಗಳ ತಗೊಂಡಾಗ ಏನಾಗುತ್ತೆ, ನಾವು ಅಲ್ಲಿ ಒಂದು ಪರಿಪೂರ್ಣ ಆಗ್ತೀವಿ. ಅವಾಗ ಮತ್ತೆ ನಾವು ಎಲ್ಲಿ ಹೋಗಿ ಸೇರ್ತೀವಿ ಅಂತಂದ್ರೆ ಆ ಭಗವಂತನನ್ನು ಹೋಗಿ ಸೇರ್ತೇವೆ. ಹೀಗೆ ಪ್ರತಿ ಜನನದ ನಂತರವು ಮರಣ ನಿಶ್ಚಿತ. ಮರಣವು ಜನನದ ಅಂತ್ಯವೇ ಹೊರತು ಜೀವಿಯ ಅಂತ್ಯವಲ್ಲ ಅಲ್ವಾ. ಆ ಒಂದು ಜೀವನ ಮಾತ್ರ ಅಂತ್ಯ, ಮತ್ತ ಅದು ನೆಕ್ಸ್ಟ್ ಇನ್ನೊಂದು ಜೀವನ ತಗೊಂಡು ಬರುತ್ತೆ. ಯಾವುದು ಅಂತ್ಯವಲ್ಲ, ಜೀವಿಗೆ ಅಂತ್ಯ ಅಲ್ಲ ಅದು ಅಂತ ಹೇಳ್ತಾರೆ. ಮರಣವು ಹೊಸ ಜೀವನಕ್ಕೆ ಒಂದು ನಾಂದಿ. ಮರಣ ಅಂದ್ರೆ ಖುಷಿ ಪಡಬೇಕು, ಇನ್ನೊಂದು ಹೊಸ ಜನ್ಮ ತಗೊಂಡು ಇನ್ನೊಂದ್ ಕಡೆ ಹುಟ್ಟಿ ಬರ್ತಾ ಇದ್ದೀವಿ, ಇನ್ನೂ ಅದ್ಭುತವಾದಂತಹ ನಾವು ಹೆಜ್ಜೆಗಳನ್ನು ಇಟ್ಕೊಂಡು ಹೋಗೋಣ, ನೆಕ್ಸ್ಟ್ ಜನ್ಮದಲ್ಲಿ ಇನ್ನೂ ಅದ್ಭುತವಾಗಿ ನಾವು ಬೆಳೆಯೋಣ ಅಂತ ಹೇಳಿ ನಮ್ಮ ಆತ್ಮದಲ್ಲಿ ಇರತ್ತೆ ಒಳಗಡೆ. ಹಾಗೆ ಬಂದು ಇನ್ನು ಹೆಚ್ಚಿನ ಹಂತಗಳನ್ನು ದಾಟತ್ತೆ ಆ ಒಂದು ಆತ್ಮ. ಹೀಗೆ ಹೊಸ ಜೀವನಕ್ಕೆ ಒಂದು ನಾಂದಿ ಆಗುತ್ತೆ. ಮರಣದ ನಂತರ ಹೊಸದೊಂದು ಜನನ, ಇದು ಸಹಜವಾದ ಪ್ರಕ್ರಿಯೆ. ಆತ್ಮವು ಶರೀರವನ್ನು ಪಡೆಯುವಾಗ ಹೊಸತಾದ ಹುಮ್ಮಸ್ಸು ಉತ್ಸಾಹಗಳಿಂದ ಮುನ್ನಡೆಯುತ್ತದೆ. ಅದೇ ಈ ಶರೀರವನ್ನು ತ್ಯಜಿಸುವಾಗ ಉದ್ವೇಗ ಮತ್ತು ತಳಮಳತೆ ಕಾಡುತ್ತದೆ. ಇದಕ್ಕೆ ಕಾರಣ ಅಜ್ಞಾನದಿಂದ ಉಂಟಾಗುವ ವ್ಯಾಮೋಹವಷ್ಟೇ ಅಲ್ಲದೆ ಆತ್ಮವೇ ನಿರ್ಧರಿಸಿಕೊಂಡ ಸಾವಿನ ಸನ್ನಿವೇಶಗಳಂತೆ ಮರಣಿಸುವ ಗಳಿಗೆ ಮತ್ತು ಅದಕ್ಕೆ ಸಂಬಂಧಿಸಿದ ಸನ್ನಿವೇಶಗಳನ್ನು ನಿರ್ಧರಿಸಿಕೊಂಡಿರುತ್ತದೆ. ಈ ಒಂದು ಆತ್ಮನೇ ನಿರ್ಧರಿಸಿಕೊಂಡು ಬಂದಿದೆ. ನೋಡಿ, ಇವಾಗ ನಾವೆಲ್ಲರೂ ಹೇಗೆ ಅಂತಂದ್ರೆ, ನಾನು ಭೂಮಿ ಮೇಲೆ ನನಗೊಂದು 100 ವರ್ಷ ಕೊಡು ಭಗವಂತ, ನಾನು 100 ವರ್ಷ ಜನನ ಆ ಒಂದು ಜೀವನ ಮಾಡಿ ಬರ್ತೀನಿ, ಇಂಥ ಕೆಲಸಗಳನ್ನು ಮಾಡ್ತೀನಿ, ನನಗೆ ಇಷ್ಟು ವರ್ಷ ಜೀವನ ಬೇಕು, 70, 80, 100 ಬೇಕು ಅಂತ ಏನೋ ನಾವು ಕೇಳ್ಕೊಂಡ್ ಬಂದಿರ್ತೀವಿ. ಆಮೇಲೆ ನಮ್ಮ ಒಂದು ಸಾವು ಹೇಗೆ ಬರ್ಬೇಕಂತ ಹೇಳಿ ನಾವೇ ನಿರ್ಣಯಿಸ್ಕೊಂಡು ಬಂದಿರ್ತೀವಿ. ಅದು ಅದ್ರ ಪ್ರಕಾರ ನಡೀತಾ ಹೋಗುತ್ತೆ. ಅದಕ್ಕೆ ಹೇಳ್ತಾರೆ ಯಾವುದಕ್ಕೂ ಕುಗ್ಗಬೇಡ ಅಂತ ಜ್ಞಾನಿಗಳು ಹೇಳ್ತಾರೆ. ಯಾವುದಕ್ಕೂ ಕುಗ್ಗಬೇಡ್ರಿ, ಅದು ಏನಾಗತ್ತೆ ಅದು ಆಗ್ತಾ ಇರುತ್ತೆ. ಏನಾಗತ್ತೆ ಅಂದ್ರೆ ನಮ್ಮೊಳಗಿರುವಂತ ಆ ಒಂದು ಭಗವಂತನ ಸ್ವರೂಪಿಗಳಾದ ನಾವೇ ಅನ್ಕೊಂಡ್ ಬಂದಿದ್ದೇವೆ, ಹೀಗೆ ಇರ್ತೀನಿ, ಹೀಗೆ ಬದುಕ್ತೀನಿ, ಹೀಗೆ ಮಾಡ್ತೀನಿ, ಅದ್ರ ಪ್ರಕಾರ ನಡೀತಾ ಇದೆ. ಯಾಕೆ ಭಯ ಪಡ್ಬೇಕು? ಬಟ್ ನಾವು ಶರೀರಧಾರಿಗಳಾಗಿ ನಾವು ಭೂಮಿ ಮೇಲೆ ಬಂದ್ರೆ ಮರ್ತಿದೀವಿ ಅಷ್ಟೇ. ಆದ್ರೆ ನಮ್ಮೊಳಗೆ ಏನ್ ನಡಿಬೇಕು ಅದನ್ನೇ ನಡೀತಾ ಇದೆ. ಹಾಗಾಗಿ ಅದರ ಮೇಲೆ ಕಾರ್ಯಗಳು ನಡೀತಾ ಇರತ್ತೆ. ನಾವೇನ್ ಮಾಡ್ಬೇಕು? ಆತ್ಮ ಸ್ವರೂಪಿಗಳಾಗಿ ಅದನ್ನ ತಗೊಳ್ಳೋಣ ಅಷ್ಟೇ. ತಗೊಂಡಾಗ ಏನಾಗುತ್ತೆ, ತಾನೇ ಜರುಗ್ತಾ ಇರತ್ತೆ. ಭಯ ಪಡಬಾರ್ದು ಅಂತ ಹೇಳ್ತಾರೆ. ನಾವು ಮರಣವನ್ನು ಎಷ್ಟು ನಾವು ಜನನದ ತರ ಉತ್ಸಾಹತೆಯಿಂದ ನೋಡ್ಬೇಕು ಅಂತ ಹೇಳಿ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಸಾವು ಅಥವಾ ಮರಣವೆನ್ನುವುದು ಭಯವನ್ನುಂಟು ಮಾಡುತ್ತದೆ, ಕ್ರಿಯೆಯಾಗಿ ಮಾರ್ಪಾಡಾಗುತ್ತದೆ. ಯಾವಾಗ ಸತ್ಯದ ಅರಿವು ಮೂಡುವುದೋ ಅದು ಮರಣ ಹೊರಟು ಹೋಗುತ್ತದೆ. ಇದ್ರ ಬಗ್ಗೆ ಸತ್ಯ ನಮಗೆ ಯಾವಾಗ ಗೊತ್ತಾಗುತ್ತೆ? ನಮ್ಮಲ್ಲಿ ಅಜ್ಞಾನ ಯಾವಾಗ ಹೊರಟು ಹೋಗುತ್ತೆ? ಅವಾಗ ಏನಾಗುತ್ತೆ ಅಂತಂದ್ರೆ ಆ ಒಂದು ಸತ್ಯದ ಅರಿವು ನಮ್ಮಲ್ಲಿ
ಬೆಳೀತಾ ಹೋಗುತ್ತೆ. ಇದು ಅಜ್ಞಾನ ಅನ್ನೋದು ಹೋಗ್ಬೇಕು ಮಾಸ್ಟರ್ಸ್. ನಾವು ಹೇಗೆ ಬಂದಿದ್ದೇವೋ ಹಾಗೆ ಹೋಗ್ಲೇಬೇಕಲ್ವಾ? ಹೇಗೆ ಬಂದೇವೋ ಹಾಗೆ ಹೋಗ್ಬೇಕು. ಯಾವ ಯಾವ ಕಾರ್ಯಕರ್ತರೊಡನೆ ಏನೆಲ್ಲ ನಾವು ಮಾತಾಡ್ಕೊಂಡು ಬಂದಿದೀವಿ, ಏನೆಲ್ಲ ನಾವು ತಗೊಂಡ್ ಬಂದಿದೀವಿ, ಅದನ್ನೆಲ್ಲ ಮರಳಿ ಕೊಡ್ಬೇಕಲ್ವಾ, ವಾಪಸ್ ಕೊಡ್ಬೇಕಲ್ವಾ? ಅದಕ್ಕೊಂದು ಸಮಯ ಇರತ್ತೆ. ಇವಾಗ ನಾವು ಒಂದು ಮೊಬೈಲ್ ತಗೊಂಡ್ವಿ ಅಂತಂದ್ರೆ ಅದಕ್ಕೆ ಡ್ಯೂರೇಷನ್ ಇರತ್ತೆ. ಇಷ್ಟು ದಿವಸ, ಇಷ್ಟು ವರ್ಷಗಳವರೆಗೂ ಇದು ಮೊಬೈಲ್ ಬದುಕತ್ತೆ. ಆಮೇಲೆ 10 ವರ್ಷ 20 ವರ್ಷವರೆಗೂ ಮೊಬೈಲ್ ಇರಕ್ ಸಾಧ್ಯನಾ? ಇಲ್ಲಲ್ವಾ? ಅದಕ್ಕೊಂದು ಸಮಯ ಇರತ್ತೆ. ಒಂದು ವಸ್ತು ಹೇಗೆ ಇಂತಿಷ್ಟು ಸಮಯ ಅಂತ ಇರುತ್ತೋ, ಮನುಷ್ಯನಿಗೂ ಆಯುಷ್ಯ ಇದೆ ಅಲ್ವಾ? ಅದೇ ರೀತಿಯಾಗಿ ಅದೇನು ಪರ್ಮನೆಂಟ್ ಅಲ್ಲ ಭೂಮಿ ಮೇಲೆ. ಹಾಗಾಗಿ ನಾವು ಅದಕ್ಕೆ ಜಾಗೃತರಾಗ್ಬೇಕು. ನಾನ್ ಪರ್ಮನೆಂಟ್ ಅಲ್ಲ, ಎಷ್ಟು ವರ್ಷ ಅಷ್ಟು ವರ್ಷನೂ ಅಷ್ಟು ಕ್ಷಣಗಳು, ಕೊನೆ ಕ್ಷಣದವರೆಗೂ ನಾನು ಅದ್ಭುತವಾಗಿ ಜೀವಿಸ್ತೀನಿ, ಅದ್ಭುತವಾಗಿ ಬದುಕ್ತೀನಿ, ಅದ್ಭುತವಾಗಿ ಕಾರ್ಯಗಳನ್ನು ಮಾಡ್ತೀನಿ. ಯಾವ ನೋವಿಗೂ ಯಾವ ಕೆಲಸಕ್ಕೂ ಹೆದರೋದಿಲ್ಲ, ಭಯ ಪಡೋದಿಲ್ಲ ಅನ್ನೋ ಒಂದು ಛಲ ನಮ್ಮಲ್ಲಿ ಬೆಳೆಸ್ಕೋಬೇಕು. ಯಾವಾಗ ನಾವು ಧ್ಯಾನಕ್ಕೆ ಬಂದಿದ್ದೀವಿ, ಧ್ಯಾನಿಗಳಾಗಿದ್ದೀವಿ ಅಂದ್ರೆ ಇಲ್ಲಿ ಹೆಚ್ಚು ಹೆಚ್ಚು ಧ್ಯಾನ ಮಾಡೋದ್ರಿಂದ ಇವೆಲ್ಲ ಬರ್ತಾವ್ರಿ. ಇವು ನಿಜವಾಗ್ಲು ಸಹಜವಾಗಿ ಬರುತ್ತೆ. ಇದಕ್ಕೆಲ್ಲ ನಾ ಯಾಕೆ ಹೆದರ್ಬೇಕು? ಏನೋ ಒಂದ್ ಆಯ್ತು ಅಂದ್ರೆ ಮೊದ್ಲೆಲ್ಲ ನಾವ್ ಹೇಗ್ ಭಯ ಪಡ್ತಿದ್ವಿ ಅಲ್ವಾ? ಇವಾಗ ಭಯ ಪಡೋ ಅವಶ್ಯಕತೆನೇ ಇಲ್ಲ. ಕೆಲವೆಲ್ಲ ನಮ್ಗೆ ಗೊತ್ತಾಗ್ಬಿಟ್ಟಿದೆ ಅಲ್ವಾ? ಈಗ ಧ್ಯಾನ ಇದ್ರೆ ಪ್ರತಿಯೊಂದು ಸಾಧನೆ ನಡೀತಾ ಹೋಗುತ್ತೆ ಅನ್ನೋದು. ಓಕೆ, ನೆಕ್ಸ್ಟ್, ಈ ಭಯವನ್ನು ದೂರ ಮಾಡಬೇಕಂದ್ರೆ ನಿರಂತರ ಸತ್ಯಾನ್ವೇಷಣೆ ನಡೆಯಲೇಬೇಕು. ನೋಡ್ರಿ, ಭಯ ದೂರ ಮಾಡ್ಬೇಕಂದ್ರೆ ಸತ್ಯಾನ್ವೇಷಣೆ ನಡಿಬೇಕು ಅಂತ ಹೇಳ್ತಾರೆ. ಹಾಗಂದ್ರೆ ಭಯ ಯಾಕೆ? ಭಯ ಫಸ್ಟ್ ಕ್ವಶನ್ ನಮಗೆ, ಯಾಕೆ ಭಯ? ನಮಗೆ ಸಾವು ಅಂದ್ರೆ ಭಯ. ಸೊ ಇದನ್ನೆಲ್ಲ ನಾವು ತಿಳ್ಕೋಬೇಕು. ನಾವು ಹೋಗ್ಲೇಬೇಕಲ್ವಾ? ಒಂದಲ್ಲ ಒಂದು ದಿವಸ ಇಲ್ಲಂತೂ ಇರಕ್ಕಾಗಲ್ಲ ಅನ್ನೋದನ್ನ ನಾವು ಪಕ್ಕ ತಿಳ್ಕೊಂಡು ನಮ್ಮ ಕರ್ಮಾನುಸಾರವಾಗಿ ನಾವು ನಡಿಬೇಕು ಅಂತಂದ್ರೆ ಇದೆಲ್ಲ ಭಯವನ್ನು ಬಿಡಲೇಬೇಕು. ಆರಾಮಾಗಿ ಹೋಗ್ಬೇಕು. ಯಾವಾಗ ಭಯ ಮುಕ್ತರಾಗಿ ಹೋಗ್ತೀವೋ ಅಷ್ಟು ಚೆನ್ನಾಗಿ ನಮ್ಗೆ ಅಲ್ಲಿ ಸ್ವಾಗತ ಕೂಡ ಇರತ್ತೆ. ಅಷ್ಟು ಚೆನ್ನಾಗಿ ಅದ್ಭುತವಾಗಿ ನಾವು ಹೋಗ್ತೀವಿ, ವೆಲ್ಕಮ್ ಇರತ್ತೆ. ಈ ರೀತಿಯಾಗಿ ಬದುಕ್ಬೇಕು. ಸಾವು ಅಂದ್ರೆ ಭಯ ಪಡೋದಲ್ಲ. ಇವತ್ತಿಂದ ಯಾರಿಗೆಲ್ಲ ಭಯ ಇದೆಯೋ ಬಿಟ್ಟು ಬಿಡೋಣ ಎಲ್ರು. ನಾವು ಸಾವಿಗೆ ಯಾಕೆ ಭಯ ಪಡ್ಬೇಕು? ನಮ್ಮ ಋಣ ಅನುಬಂಧ ಇಲ್ಲಿವರೆಗೂ ಇತ್ತು ಅಂದ್ರೆ ಅಲ್ಲಿವರೆಗೂ ಇರ್ತೀವಿ, ಹೋಗ್ತೀವಿ ಅಷ್ಟೇ ಅಲ್ವಾ? ಅಲ್ಲಿವರೆಗೂ ನಾವು ಚೆನ್ನಾಗಿ ಕಾರ್ಯಗಳನ್ನು ಮಾಡೋಣ. ನಾವ್ ಇನ್ನು 1 ಅವರ್ ಇರ್ತೀವೋ 2 ಅವರ್ ಇರ್ತೀವೋ ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಕಾರ್ಯಗಳನ್ನು ಮಾಡೋಣ. ಇದು ನಮಗೆ ಮೊಳಗಬೇಕು. ಈ ರೀತಿಯಾಗಿ ನಮ್ಮಲ್ಲಿ ನಮ್ಮ ಜೀವನದೊಳಗೆ ಅಳವಡಿಕೆ ಮಾಡ್ಕೊಳ್ಬೇಕು, ರೂಢಿಸಿಕೊಳ್ಬೇಕು ಅಂತ ಹೇಳ್ತಾರೆ. ವಾಸ್ತವವಾಗಿ ನೋಡಿ, ಜನಿಸುವ ಸಂದರ್ಭದಲ್ಲಿ ಆತ್ಮ ಏನಾಗುತ್ತೆ, ಸೂಕ್ಷ್ಮ ಶರೀರದೊಂದಿಗೆ ಭೌತಿಕ ಶರೀರವನ್ನು ಪ್ರವೇಶಿಸುವ ಸಂದರ್ಭದಲ್ಲಿ ಅಂಟಿನ ದ್ರವವು ಪಸರಿಸಲ್ಪಡುತ್ತದೆ. ನೋಡಿ, ಇದೊಂದು ಇದು ಭೌತಿಕ ಶರೀರ, ಇದು ನಮ್ಮ ದೇಹ. ಈ ಶರೀರಕ್ಕೆ ಸೂಕ್ಷ್ಮ ಶರೀರವನ್ನು ಅಳವಡಿಕೆ ಮಾಡ್ತಾ ಇರ್ತಾರೆ. ಅವಾಗ ಏನಂದ್ರೆ ಅಂಟಿನ ರೂಪದಲ್ಲಿ, ದ್ರವ ರೂಪ ಮತ್ತು ಅಂಟಿನ ರೂಪದಲ್ಲಿ ಅಂಟ್ಕೊಂಡಿರತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಇನ್ನೊಂದ್ಸರಿ ನೋಡಿ, ಸೂಕ್ಷ್ಮ ಶರೀರದೊಂದಿಗೆ ಭೌತಿಕ ಶರೀರವನ್ನು ಪ್ರವೇಶಿಸುವ ಸಂದರ್ಭದಲ್ಲಿ ಅಂಟಿನ ದ್ರವವು ಪಸರಿಸಲ್ಪಟ್ಟರೆ ಆ ರೀತಿಯಾಗಿ ಅಂಟಿಸಿರುತ್ತೆ. ಮರಣಿಸುವ ಸಂದರ್ಭದಲ್ಲಿ ಈ ದ್ರವವು ಆತ್ಮದಿಂದ ಹೀರಿಕೊಳ್ಳುತ್ತದೆ. ನೋಡ್ರಿ, ಆ ಆತ್ಮ ಅದನ್ನ ಹೀರಿಕೊಂಡು ಹೋಗುತ್ತೆ. ಅಂದ್ರೆ ಅದನ್ನೆಲ್ಲವನ್ನು ಕಿತ್ತಿ ತೆಗೆದುಕೊಂಡು ಹೋದಂಗಿರತ್ತೆ. ಆತ್ಮದಿಂದ ಹೀರಿಕೊಳ್ಳಲ್ಪಡುತ್ತದೆ ಮತ್ತು ತನ್ನ ಸೂಕ್ಷ್ಮ ರೂಪದೊಂದಿಗೆ ಶರೀರವನ್ನು ತ್ಯಜಿಸಿ ಶಾಶ್ವತವಾಗಿ ಆ ಶರೀರದ ಸಂಪರ್ಕದಿಂದ ಹೊರಬರುತ್ತದೆ. ಆತ್ಮ ಕೂಡ ಅಂಟ್ಕೊಂಡಿರತ್ತೆ, ಅದನ್ನ ಅಲ್ಲಿಂದ ಬಿಟ್ಟು ಆತ್ಮ ಮಾತ್ರ ಹೊರಟು ಹೋಗುತ್ತೆ ಅಂತ ಹೇಳ್ತಾ ಇದ್ರೆ, ಇದನ್ನೇ ಸಾವು ಎನ್ನುತ್ತಾರೆ. ಅದಾದ್ಮೇಲೆ ನೋಡಿ, ಆತ್ಮ ಹೊರಟು ಹೋದ್ಮೇಲೆ ಒಂದೊಂದ ಶರೀರಗಳು ಹೋಗಕ್ಕೆ ಸಮಯ ತಗೋತೆ, ಇಂತಿಷ್ಟು ಸಮಯ ಅಂತ ಇರತ್ತೆ. ನೋಡಿ, ಯಾರಾದ್ರೂ ಸತ್ ಮೇಲೆ ನಾವು ನೋಡ್ತೀವಿ, ಜೀವ ಹೋಯ್ತು ಅಂತ ಡಾಕ್ಟರ್ ಕನ್ಫರ್ಮ್ ಮಾಡಿದ ತಕ್ಷಣ ನೀವು ನೋಡಿ ಬೇಕಾದ್ರೆ ಮೈಯೆಲ್ಲ ಬಿಸಿ ಇರತ್ತೆ. ಅದು ಕೆಲವು ಸಮಯವರೆಗೂ ಬಿಸಿ ಇರತ್ತೆ, ಯಾಕಂದ್ರೆ ಎಲ್ಲಾ ಶರೀರಗಳು ತ್ಯಜಿಸಿರಲ್ಲ. ಎಲ್ಲಾ ಶರೀರಗಳು ತ್ಯಜಿಸಿದ ನಂತರ ತಣ್ಣಗಾಗತ್ತೆ ಅಂತ ಹೇಳ್ತಾರೆ. ಹಾಗೆ ಆತ್ಮವು ಭೌತಿಕ ಶರೀರದೊಂದಿಗೆ ಸೇರುವಾಗ ಎಷ್ಟೋ ಕ್ರಿಯೆಗಳು ನಡೆಯುತ್ತದೆ. ನೋಡ್ರಿ, ಒಂದು ತಾಯಿಯ ಗರ್ಭದಲ್ಲಿ ಇದ್ದಾಗ 4-5 ತಿಂಗಳಲ್ಲಿ ಅದು ಇನ್ನೂ ಆತ್ಮ ಬಂದು ಪ್ರವೇಶಿಸಿರಲ್ಲ ಆ ಭ್ರೂಣಕ್ಕೆ. ಅವಾಗ ಎಷ್ಟೋ ಕ್ರಿಯೆಗಳು ನಡೆದು ಹೋಗಿರುತ್ತೆ. ಎಲ್ಲಿ? ನಾವು ಮೇಲೆ ಲೋಕದಲ್ಲಿ, ಆತ್ಮದ ಒಂದು ಲೋಕದಲ್ಲಿ ಕಾರ್ಯಕರ್ತರೊಡನೆ ಸಾಕಷ್ಟು ಕ್ರಿಯೆಗಳು ನಡೆದು ಹೋಗಿರತ್ತೆ. ಹೀಗೆ ಮಾತುಕತೆಗಳಾಗಿರಬಹುದು, ಸಂಭಾಷಣೆ ಏನೇ ಆಗಿರಬಹುದು, ಅವೆಲ್ಲ ನಡೆದು ಹೋಗಿರತ್ತೆ.
ಹಾಗೆ ಆ ಕ್ರಿಯೆಗಳು ನಡೆದಿರುತ್ತೆ. ಅದೇ ರೀತಿಯಾಗಿ ಆತ್ಮ ಶರೀರವನ್ನು ತ್ಯಜಿಸುವಾಗಲೂ ಕೂಡ ಎಷ್ಟೋ ಕ್ರಿಯೆಗಳು ನಡೆಯುತ್ತದೆ. ಅದು ನೋಡಿ ಇವಾಗ ಹೇಗೆ ಅಂತಂದ್ರೆ ಒಂದು ಕೆಲಸ ಮಾಡ್ಬೇಕಂದ್ರೆ ನಾವೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂತೀವಿ. ನಾಳೆ ನಮ್ಮ ಮನೇಲಿ ಒಂದು ಫಂಕ್ಷನ್ ಇದೆ ಅಂದ್ರೆ ಅದು ಚೆನ್ನಾಗಿ ಮೂಡಿ ಬರಬೇಕು ಅಂತಂದ್ರೆ ಆ ಒಂದು ಔಟ್ಪುಟ್ ಚೆನ್ನಾಗಿರಬೇಕು ಅಂತಂದ್ರೆ ನಾವೆಲ್ಲ ಎಷ್ಟೋ ಒಂದು ತಿಂಗಳುಗಳಿಂದ 15 ದಿವಸದಿಂದ ಅದನ್ನ ಪ್ರಿಪರೇಷನ್ ಮಾಡ್ತಾ ಇರ್ತೀವಿ. ಆ ಪ್ರಿಪರೇಷನ್ ಸೇರಿ ಅವತ್ತಿನ ದಿವಸ ಆ ಫಂಕ್ಷನ್ ಚೆನ್ನಾಗಾಗತ್ತೆ. ಹಾಗೆ ಫಂಕ್ಷನ್ ಎಲ್ಲ ಆದ್ಮೇಲೆ ಹಾಗೆ ಬಿಟ್ಬಿಡೋದ? ಇಲ್ಲಲ್ಲ, ಮತ್ತೆ ಯಾರ ಹತ್ರ ಏನೆಲ್ಲ ಬಾಡಿಗೆ ಸಾಮಾನುಗಳು ತಂದಿರ್ತೀವೋ ಅವನ್ನೆಲ್ಲ ವಾಪಸ್ ಕೊಡ್ಬೇಕು. ಶಾಮಿಯಾನ ಇದ್ರೆ ಶಾಮಿಯಾನು, ಪಾತ್ರೆ ಸಾಮಾನುಗಳಿದ್ರೆ ಪಾತ್ರೆ ಸಾಮಾನು, ಇನ್ನೇನೋ ಡೆಕೋರೇಷನ್ಗೆ ಸಂಬಂಧಿಸಿದಂತ ಏನೇ ಸಾಮಾನು ಇರೋ ಇಲ್ಲ ಮತ್ತೆ ಮರಳಿ ಯಾವ್ದಾದ್ರು ಶಾಪ್ಗೆ ಹೋಗಿ ನಾವು ಕೊಟ್ಟು ಬರ್ಬೇಕು. ಎಲ್ಲ ಒಂದೇ ಶಾಪಿಂದ ಸಿಗದೆ ಇರಬಹುದು, ಸಿಗಬಹುದು. ಇಲ್ಲಿ ಏನಾಗುತ್ತೆ, ಎಲ್ಲಿಂದ ಶಾಮಿಯಾನ ಅಂದ್ರೆ ಶಾಮಿಯಾನ, ಪಾತ್ರೆ ಸಾಮಾನು, ಇನ್ಯಾವುದೋ ಡೆಕೋರೇಷನ್ ಐಟಮ್ಸ್ ಅಂದ್ರೆ ಅವು ಯಾರು ಕೊಡ್ಬೇಕು ಅವ್ರಿಗೆ. ಹೀಗೆ ಒಂದೊಂದು ಕ್ರಿಯೆಗಳು ಮೊದಲು ನಾವು ಹೇಗೆ ಮಾಡಿಸ್ಕೊಂಡಿರ್ತೀವೋ ಮರಳಿ ಅದೇ ರೀತಿಯಾಗಿ ಕೊಡ್ಬೇಕಾಗತ್ತೆ. ಅದೇ ರೀತಿಯಾಗಿ ನಮ್ಮ ಸಾವು ಬಂದಾಗ ಕೂಡ ಮೊದಲು ಆತ್ಮ ಬರೋಕಿನ ಮುಂಚೆ ಏನು ಕ್ರಿಯೆಗಳು ನಡೆದಿತ್ತೋ ಸಾವಿನ ನಂತರ ಅದೇ ಆ ಕ್ರಿಯೆಗಳು ಮತ್ತೆ ಮರಳಿ ಕೊಡ್ಬೇಕಾಗತ್ತೆ. ಅಂದ್ರೆ ಕ್ರಿಯೆಗಳು ಅಲ್ಲ, ಕ್ರಿಯೆಗಳು ನಡೀತಾವೆ ಎಲ್ಲಿಂದ ಬಂದಿರುವಂತಹ ಆ ಒಂದು ನಮ್ಮ ಕೋಶಗಳಾಗಿರ್ಬಹುದು, ಇನ್ನಿತರ ಶರೀರಗಳಾಗಿರ್ಬಹುದು, ಅದೇ ರೀತಿಯಾಗಿ ನಾವು ಮತ್ತೆ ಮತ್ತೆ ಕೊಟ್ಕೊಂಡು ಹೋಗ್ಬೇಕಾಗತ್ತೆ. ಈ ರೀತಿಯಾದ ಕ್ರಿಯೆಗಳು ನಡೆಯುತ್ತವೆ. ಮರಣಿಸುವ ಮತ್ತು ಮರಣದ ನಂತರ ಕ್ರಿಯೆಗಳು ಎಷ್ಟೋ ವೈಶಿಷ್ಟ್ಯತೆಯಿಂದ ಕೂಡಿದೆ. ಭಯದ ಕಾರಣ ಇವುಗಳ ವೈಶಿಷ್ಟ್ಯತೆಯನ್ನು ಅರಿತುಕೊಳ್ಳದೆ ಮರಣ ಎನ್ನುವುದು. ನೋಡಿ, ಮರಣಿಸುವ ಮತ್ತು ಮರಣದ ನಂತರ ಕ್ರಿಯೆಗಳು ಎಷ್ಟೋ ವೈಶಿಷ್ಟ್ಯತೆಯಿಂದ ಕೂಡಿದೆ. ಅಲ್ಲಿ ಆತ್ಮ ಸ್ವರೂಪದಲ್ಲಿ ಇದ್ದಾಗ ಅದನ್ನು ಅನುಭವ ಮಾಡಿಕೊಳ್ಳುವವರಿಗೆ ಅನುಭವ ಆಗತ್ತೆ. ಅಜ್ಞಾನಿಗಳಾದಂತಹ ನಾವು ಸುಮ್ಮನೆ ಮರಣ ಅಂದ ತಕ್ಷಣ ಹತ್ತು ಅದು ನೋವಿಯಿಂದ ಕಳಿಸ್ತಾ ಇದ್ದೀವಿ. ನಾವೆಲ್ಲ ತಪ್ಪುಗಳನ್ನು ಮಾಡ್ತಾ ಅಲ್ಲಿ ಭಯ ನಾವೇ ಹುಟ್ಟಿಸ್ತಾ ಇದ್ದೀವಿ. ಸಾಯುವವನಿಗೂ ಕೂಡ ಭಯವನ್ನು ತುಂಬುತ್ತಾ ಇದ್ದೀವಿ. ಅಯ್ಯೋ ಹೋಗ್ಬಿಡ್ತಾನ, ಅಯ್ಯೋ ಹೋಗ್ಬಿಡ್ತಾನ, ಇನ್ನು 10 ನಿಮಿಷ ಇರ್ತಾನಂತ ಡಾಕ್ಟರ್ ಹೇಳಿದ್ರು ಪರವಾಗಿಲ್ಲ, ಹೋಗೋ ಸಮಯ ಬಂದಿದೆ ಹೋಗು. ನಾವು ಒಂದು 10 ನಿಮಿಷ ಕುತ್ಕೊಂಡು ಧ್ಯಾನ ಮಾಡಿ ಆ ಒಂದು ಏನು ಆತ್ಮಕ್ಕೆ, ಅವ್ರು ಏನ್ ಸಾಯುವಂತ ಮನುಷ್ಯನಿಗೆ ಆತ್ಮಕ್ಕೆ ಕನೆಕ್ಟ್ ಆಗ್ಬಿಟ್ಟು ನಾವು ಅವರಿಗೆ ಧೈರ್ಯವನ್ನು ಕೊಡಬೇಕೇ ಹೊರತು, ಅಥವಾ ಅವನು ಮಾತಾಡುತ್ತಾ ಇರುವಂತ ಪರಿಸ್ಥಿತಿ ಕೇಳಿಸ್ಕೊಳ್ಳುವಂತ ಪರಿಸ್ಥಿತಿನಲ್ಲಿ ಇದ್ರೆ ಹೇಳ್ಬೇಕು, ನೀನು ಆರಾಮಾಗಿ ಹೋಗಿ ಬಾ, ಮತ್ತೆ ಹುಟ್ಟಿ ಬಾ. ನಾವ್ ಇಂಥವ್ ಮಾತುಗಳನ್ನು ಕಲಿಬೇಕ್ರಿ. ಸುಮ್ಮನೆ ಎಲ್ಲ ಹೋಗ್ತಿದಂದ್ರೆ ಹೋಗಪ್ಪ ಅಂತ ಹೇಳೋದಲ್ಲ. ಒಂದು ಮಾತು ಹೊರಗ್ ಬಂದ್ರೆ ಎಷ್ಟು ಧೈರ್ಯದಿಂದ ಹೋಗು, ಮತ್ತೆ ಹುಟ್ಟಿ ಬರ್ತೀಯ ನೀನು. ಧೈರ್ಯದಿಂದ ನೀನು ಜೀವನ ಮಾಡಿದೀಯಾ, ಅದೇ ರೀತಿಯಾಗಿ ನೀನು ಮರಳಿ ಹೋಗ್ಬೇಕು. ಇದೇ ಅದ್ಭುತವಾದಂತಹ ಕಾರ್ಯ. ಧೈರ್ಯದಿಂದ ಹೋಗು ನೀನು, ಧೈರ್ಯದಿಂದ ಮತ್ತೆ ತಿರುಗಿ ಬಾ ಇನ್ನೊಂದು ಶರೀರವನ್ನು ತಟ್ಕೊಂಡು ಅಂತ ಯಾನ್ ಹೇಳ್ತಾನಲ್ವಾ, ಅದು ನಿಜವಾದ ಧೈರ್ಯ ರೀ. ಧೈರ್ಯ ಅಂದ್ರೆ ಅದು. ಇಲ್ಲಿ ನಾವು ಅಳೋದು, ಸಾಯೋರ್ನು ಅಳಿಸೋದು, ಅದೇ ಇದ್ರಲ್ಲಿ ಭಯದಿಂದ ಅವರು ಹೊರಟು ಹೋಗ್ತಾ ಇರ್ತಾರೆ. ಅದಕ್ಕೆ ಹೇಳ್ತೀರಿ, ಈ ಭಯ ಅನ್ನೋದು ಏನಾಗುತ್ತೆ, ನೆಕ್ಸ್ಟ್ ಕಾರಣ, ಭಯದ ಕಾರಣ ಇವುಗಳು ವೈಶಿಷ್ಟ್ಯತೆಯನ್ನು ಅರ್ಥಕೊಳ್ಳದೆ ಮರಣ ಅನ್ನೋದು ಜರುಗಿ ಬಿಡುತ್ತೆ. ಭಯವನ್ನುಂಟು ಮಾಡುವ ಕ್ರಿಯೆಯಾಗಿ ಮಾರ್ಪಾಟಾಗಿದೆ. ನೋಡಿ, ಅದು ಒಂದು ಮರಣ. ಆ ಜೀವಿ ಇಲ್ಲಿಂದ ಟ್ರಾನ್ಸ್ಫರ್ ಆಗ್ತಾ ಇದೆ ಅಷ್ಟೇ. ಆ ಆತ್ಮ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದೆ ಅಷ್ಟೇ ಅಲ್ವಾ. ಅದ್ರ ಟೈಮ್ ಆಗಿದೆ ಅಷ್ಟೇ. ಇವತ್ತಿನಿಂದ ನಾವೆಲ್ರೂ ಅಷ್ಟೇ ತಿಳ್ಕೊಳ್ಳೋಣ ರೀ. ಯಾರೇ ಅದು ನಮ್ಮ ಮನೇಲಿ ಆಗಿರ್ಬೋದು, ಇನ್ನೊಬ್ರು ಪಕ್ಕದ ಮನೆಯವರಾಗಿರ್ಬೋದು, ಸಂಬಂಧಿಕರೇ ಆಗಿರ್ಬೋದು, ಅವ್ರು ಹೊರಡೋ ಸಮಯ ಬಂದ್ರೆ ಹೊರಡ್ತಾ ಇರ್ತಾರೆ. ಯಾರು ಕಣ್ಣೀರ್ ಹಾಕ್ಲೇಬೇಡ್ರಿ. ಅವರಿಗೆ ಆತ್ಮ ಜ್ಞಾನ ಕೊಡ್ರಿ. ಆ ಸಮಯದಲ್ಲಾದ್ರೂ ಆತ್ಮ ಜ್ಞಾನ ಕೊಡ್ರಿ. ಯಾವುದೇ ಕಾರಣಕ್ಕೂ ಭಯ ಪಡ್ಬೇಡಿ. ನಾವು ಕೂಡ ಶಾಶ್ವತ ಅಲ್ಲ. ನೀವು ಮುಂದೆ ಹೋಗ್ತಿದ್ದೀರಿ, ನಾವು ಕೂಡ ಹಿಂದೆ ರೆಡಿ ಇದೀವಿ. ಎಲ್ರು ಯಾವಾಗ ಬರುತ್ತೆ ಆ ಟೈಮ್ ನಾವು ಆರಾಮಾಗೆ ಬರ್ತೀವಿ ಅಂದಾಗ ಆರಾಮಾಗಿ ಅದು ಜರ್ನಿ ಮಾಡುತ್ತೆ. ಯಾವ್ದಕ್ಕೂ ಭಯ ಪಡಲ್ಲ. ಸೊ ಇಂತಹ ಒಂದು ನಾವು ಗಟ್ಟಿತನವನ್ನು ನಾವು ಬೆಳೆಸ್ಕೋಬೇಕು, ಇನ್ನೊಬ್ಬರಿಗೂ ಕೊಡ್ಬೇಕು. ನಿಜವಾಗ್ಲೂ ಭಗವಂತ ಒಂದ್ ಕಡೆ ಎಲ್ಲೋ ಓದಿದ್ದೆ ನಾನು, ಅಂತ ಧೈರ್ಯವನ್ನು ಯಾರು ಕೊಡ್ತಾರಲ್ಲ, ನಿಜವಾದ ಜೀವಿ, ನಿಜವಾದ ಆತ್ಮಜ್ಞಾನಿ ಅವನೇ ಅಂತ ಹೇಳಿದ್ದಾರೆ. ಒಂದ್ ಯಾವ್ದು ಪುಸ್ತಕದಲ್ಲಿ ಓದಿರೋ ನೆನಪು ಬಂತು. ಹಾಗಾಗಿ ನಿಜವಾದ ಆತ್ಮಜ್ಞಾನಿ ಅಂದ್ರೆ ಅವನೇ. ನೀನು ಜ್ಞಾನ ಬೆಳೆಸ್ಕೊ, ಇನ್ನೊಬ್ಬನಿಗೂ ಜ್ಞಾನ. ಸಾಯೋ ಸಮಯದಲ್ಲಿ ಧೈರ್ಯವನ್ನು ಕೊಡು, ಎಚ್ಚರಿಕೆ ಆದ್ರೂ ಕೊಡು. ಆ ಸಮಯದಲ್ಲಿ ನಿಜವಾಗ್ಲೂ ಅದು ಸಂತೋಷದಿಂದ ಹೋಗುತ್ತೆ ಜೀವ ಅಂತ ಹೇಳಿ. ಹೀಗೆ ನೀವು ಮರಣ ಭಯದ ಆಹ್ವಾನವನ್ನು
ತೊಡೆದು ಮರಣದ ಬಗೆಗೆ ಅರಿವನ್ನು ಮೂಡಿಸಿಕೊಳ್ಳುವಿರೋ ಅದೇ ಸಾವಿನ ಭಯದಿಂದ ಮುಕ್ತಿ ದೊರೆಯುವುದು. ನೋಡಿ, ಅದಕ್ಕೆ ಸಾವು ಅಂದ್ರೆ ಭಯ ಪಡೋದ್ ಬೇಡ. ಯಾವಾಗ ಬರುತ್ತೆ ಬರ್ಲಿಪ್ಪ, ನೋ ಪ್ರಾಬ್ಲಮ್, ನನಗೆ ನಾನ್ ಆರಾಮಾಗಿದ್ದೀನಿ, ಅಲ್ಲಿವರೆಗೂ ನಾ ಆರಾಮಾಗಿ ಇರ್ತೀನಿ. ಅದು ಬಂದ್ರು ಕೂಡ ಆರಾಮಾಗಿ ಶರಣಾಗತಿ ಆಗ್ತೀನಿ. ಆಯ್ತಪ್ಪ, ನನ್ನ ಕೆಲಸ ಮುಗಿದಿದೆ, ರೆಡಿ ಇದ್ದೀನಿ ಅಂತ ಹೇಳಿ. ಇಲ್ಲ, ನಾವಿನ್ನೂ ಜೀವಿಸ್ಲೇಬೇಕು ಅಂತಂದ್ರೆ ಅದು ನಾವು ಪ್ರಯತ್ನ ಅನ್ನೋದು ಇದೆ, ಅದು ಬೇರೆ ಹಂತದಲ್ಲಿ ಇರುತ್ತೆ. ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಭಯವನ್ನು ಪಡಬೇಡ್ರಿ ಅಂತ ಹೇಳ್ತಾರೆ. ಸಾವು ಎನ್ನುವುದು ಜನನದಂತೆಯೇ ನಡೆಯುವ ಒಂದು ಸಹಜ ಕ್ರಿಯೆ. ಸಾವು ಅನ್ನೋದು ಜನನದ ತರಾನೇ ಒಂದು ಸಹಜವಾದಂತ ಕ್ರಿಯೆ ಆಗುತ್ತೆ. ನಾನು ಇವಾಗ ಹೇಳಿದ್ನಲ್ವಾ, ನಮ್ಗೆ ಇನ್ನೂ ಇನ್ನೂ ಈ ಭೂಮಿ ಮೇಲೆ ಇರ್ಬೇಕು, ನನ್ಗೆ ಇವತ್ತು ಸಾವು ಬಂದಿದೆ ಅಂತ ಹೇಳ ಮನುಷ್ಯ ಹೇಳ್ತಾ ಇದ್ದಾನೆ ಅಂದ್ರೆ, ಅವತ್ತು ಅವ್ನು ಹೊರಡ್ತಾ ಇದ್ದಾನೆ ಅಂದ್ರೆ ಇನ್ನು ಅವ್ನಿಗೆ ಇರ್ಬೇಕು ಅನ್ಸಂದ್ರೆ ಇರೋದು ಅಲ್ಲ. ಆ ಒಂದು ಸಮಯ ಇನ್ನು ಹೆಚ್ಚಿಗೆ ತಗೊಂಡಾಗ ಚಾಲೆಂಜಸ್ ಕೂಡ ಹೆಚ್ಚಿಗೆ ಬರ್ತಾವ್ರಿ. ಇಲ್ಲಿ ಚಾಲೆಂಜಸ್ ಕೂಡ ನಾವು ಎದುರಿಸ್ಬೇಕಾಗತ್ತೆ. ನಾವ್ ಇನ್ನೂ ನಮ್ಮ ಜೀವನ ಹೆಚ್ಚಿಗೆ ಮಾಡ್ಕೊಳ್ಳೋದಂದ್ರೆ ಆ ಇರತ್ತೆ. ಮನುಷ್ಯನಿಗೆ ಆ ಶಕ್ತಿ ಬೇಕು. ಫಸ್ಟ್ ಆ ಒಂದು ಧ್ಯಾನದ ಶಕ್ತಿ ಬೇಕು. ಆ ಎಲ್ಲಾ ಕಠಿಣತೆಗಳನ್ನು ನಾವು ಗೆಲ್ತೀವಿ ಅನ್ನೋ ಶಕ್ತಿ ನಮ್ಮೊಳಗಿರ್ಬೇಕು. ಇಲ್ಲ, ಆ ಮರಣ ಬಂದಾಗ ಹೋಗೋದು ಓಕೆ, ನಾವ್ ಇನ್ನೂ ಇರ್ತೀವಿ ಮಾಡ್ಕೋತೀವಿ ಅಂದ್ರೆ ತನ್ನ ಶಕ್ತಿ ಇಟ್ಕೋಬೇಕು. ನಾನು ಅನ್ಕೊಂಡು ಇಷ್ಟು ವರ್ಷನೇ ಇರ್ತೀನಪ್ಪ, ನಾನ್ 101 ವರ್ಷ ಇಲ್ಲಿವರೆಗೂ ಇದ್ದು ಸಾಕಷ್ಟು ಕಾರ್ಯಗಳನ್ನು ಮಾಡಿ, ಅಂದ್ರೆ ಈ ಭೂಮಿಗೆ ಬೇಕಾಗಿರುವಂತಹ ಎಷ್ಟೋ ಸೇವೆಗಳಿದೆ, ಆ ಸೇವೆನ ಕೊಟ್ಟು ಹೋಗ್ಬೇಕು, ನಾನ್ ಬದುಕ್ಲೇಬೇಕು, ನಾ ಆ ಸೇವೆಗಾಗಿಯೇ ಇದ್ದೀನಿ ಅಂದಾಗ ನಮ್ ಸಾವು ಕೂಡ ನಾವು ಧ್ಯಾನಿಗಳಾಗಿ ನಾವು ಇನ್ನೂ ಆ ಶಕ್ತಿಗಳನ್ನು ಬೆಳೆಸ್ಕೊಂಡು ಆ ಒಂದು ನಮ್ಮ ಜೀವನ ಸಾಧನೆಗಾಗಿಯೇ ಮುಡುಪಾಗಿಡ್ತೀವಿ ಅಂತ ಹೇಳಿ ಧ್ಯಾನ ಸಾಧನೆಯಿಂದ ಮಾಡೋರು ಸಾಕಷ್ಟು ಜನ ಇದ್ದಾರೆ. ನಾವು ಇವತ್ತು 101 ವರ್ಷ ಆದ್ಮೇಲೆ ನಾನು ಹೋಗ್ತೀನಪ್ಪ ಅಂದ್ರ ಅವಾಗ ಗೊತ್ತಾಗತ್ತೆ, ನನಗೆ 101 ವರ್ಷ, ನಾನು ಇವಾಗ ಆರಾಮಾಗಿ ಹೋಗ್ತೀನಿ, ನಾನು ಎಲ್ಲಾ ಕಾರ್ಯಗಳನ್ನು ಮಾಡಿದ್ದೀನಿ, ತೃಪ್ತಿಯಾಗಿ ನಾ ಹೊರಡ್ತೀನಿ, ನನ್ಗೆ ಸಾವು ಬರ್ಲಿ ಅಂತ ಆಹ್ವಾನ ಮಾಡ್ಕೊಂಡು ಹೋಗುವವರು ಇದ್ದಾರೆ. ಆದ್ರೆ ಅದಕ್ಕೆಲ್ಲ ಏನ್ ಬೇಕು? ಶಕ್ತಿ ಬೇಕು, ಆತ್ಮಬಲ ಬೇಕು, ಧೈರ್ಯ ಬೇಕು. ಜ್ಞಾನಿಗಳಾಗಿರ್ಬೇಕು. ಜ್ಞಾನಿಗಳಾಗಿ ಅವುಗಳನ್ನೆಲ್ಲ ಮಾಡ್ಕೋಬೇಕಾಗಿದೆ. ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ. ಸೊ ನಾವೆಲ್ಲ ಧ್ಯಾನಿಗಳಾಗಿದ್ದೀವೋ ಇನ್ನೂ ಹೆಚ್ಚು ಬದುಕಿ ಸಾಧನೆಯನ್ನು ಮಾಡೋಣ. ಅದೇ ಮುಂದೆ ಒಂದಿಲ್ಲ ಒಂದ್ ದಿವಸ ಸಾವು ಬಂದಾಗ ಕೂಡ ಭಯ ಪಡಬೇಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಜನನವೆಂದರೆ ಆತ್ಮವು ತನ್ನ ಅನುಭವಕ್ಕೆಂದು ಸೃಷ್ಟಿಸಿಕೊಂಡ ಒಂದು ಪಾತ್ರದ ಆರಂಭ ಘಟ್ಟ. ನೋಡ್ರಿ, ಆತ್ಮ ತನ್ನ ಅನುಭವಕ್ಕಾಗಿ ಇಲ್ಲಿ ಒಂದು ಶರೀರ ತಗೊಂಡ್ ಬಂದಿದೆ. ಇಲ್ಲಿ ಬಂದು ಒಂದು ಪಾತ್ರ ಮೇಲೆ ಕೂತಿದಿರಿ, ಒಂದು 50 ಜನನ್ ಕೆಳಗೆ ಕಳಿಸಿದ್ರಿ. ನೋಡ್ರಪ್ಪ, ಕೆಳಗಡೆ ಹೋಗಿ ನೀವೇನು ಆತ್ಮ ಸ್ವರೂಪಿಗಳು, ನಾನು ಹೇಳ್ತಾ ಇದ್ದೀನಿ, ಶರೀರ ಕೊಡ್ತೀನಿ, ತಗೊಂಡು ಹೋಗಿ ಎಲ್ಲಾ ಅದ್ಭುತ ಪಾತ್ರಗಳನ್ನು ಮಾಡ್ರಿ. ನಿಮ್ಮ ಅನುಭವಗಳನ್ನು, ಒಳ್ಳೆಯ ಅನುಭವಗಳನ್ನು ತೆಗೆದುಕೊಂಡು ಬನ್ರಿ. ಅದು ಒಳ್ಳೇದು, ಕೆಟ್ಟದ್ ನಡೀತಾ ಇರತ್ತೆ ಜೀವನದಲ್ಲಿ. ಸೊ ಇಲ್ಲಿ ಬಂದ ಮೇಲೆ ನಾವೀಗ ದೇವ್ರು ಅಂತ ಅನ್ಕೊಳ್ಳಿ, ಭಗವಂತ ನಾವು ನೋಡ್ತಾ ಇದೀವಿ. ಕೆಳಗೆ 50 ಜನನ್ ಕಳ್ಸಿದೀವಿ, ನೋಡ್ತಾ ಇದೀವಿ. ಒಬ್ಬ ಏನೋ ಕೆಟ್ಟದ್ ಮಾಡಿದ್ರು, ಅವನಿಗೆ ಇನ್ನೊಬ್ಬನಿಗೆ ಕೆಟ್ಟದ್ ಮಾಡಿದ್ರು ಕೂಡ ಅವನು ತಾಳ್ಮೆಯಿಂದ ವರ್ತಿಸ್ತಾ ಇದ್ದಾನೆ ಒಂದ್ ಕಡೆ. ಇನ್ನೊಂದು ಕಡೆ ಇನ್ನೊಬ್ಬನಿಗೆ ಏನೋ ಕೆಟ್ಟದಾದ್ರೆ ಅವನು ಕೂಡ ಫೈಟ್ ಮಾಡ್ತಾ ಇದ್ದಾನೆ. ಆದ್ರೆ ಇನ್ನೊಂದ್ ಕಡೆ ಒಬ್ಬನಿಗೆ ಕೆಟ್ಟದ್ ಮಾಡ್ತಾ ಇದ್ರೆ ಅವನ ಅಪೋಸಿಟ್ ಏನ್ ಮಾಡ್ತಾ ಇದ್ದಾನೆ, ಈ ಕಡೆ ಅದನ್ನೂ ಆಗ್ತಾ ಇಲ್ಲ, ಧೈರ್ಯದಿಂದ ಹೊಡೆಯಕ್ಕೂ ಆಗ್ತಾ ಇಲ್ಲ, ಧೈರ್ಯದಿಂದ ಮಾತಾಡಕ್ಕೂ ಆಗ್ತಾ ಇಲ್ಲ, ಕುಗ್ಗಿ ಹೋಗ್ತಾ ಇದ್ದಾನೆ. ಎಲ್ಲ ಅಧರ್ಮ ನಡೀತಾ ಇದೆ ಅಂತ ಅನ್ಕೊಳ್ಳಿ. ಸೊ ಈ ತರ ಪರಿಸ್ಥಿತಿ ನಡೀತಾ ಇದೆ. ಆದ್ರೆ ಅದ್ಭುತವಾಗಿ ಒಬ್ನು ಮಾತ್ರ ಏನ್ ಮಾಡ್ತಿದ್ದಾನೆ, ಹೇಳ್ತದೆ, ನೀನ್ ಮಾಡೋದು ಸರಿಯಲ್ಲ, ನೀನ್ ಹೀಗ್ ಮಾಡ್ಬಾರ್ದು, ನೀನ್ ತಪ್ಪು ಮಾಡ್ತಾ ತಿಳುವಳಿಕೆ ಹೇಳ್ತಾ ಇದ್ದಾನೆ ಅಲ್ವಾ. ನಾವಿಲ್ಲಿ ನಾವೀ ಭಗವಂತ ಅಂದ್ರೆ ಕೆಳಗೆ ನೋಡ್ತಾ ಇದೀವಲ್ವಾ, ಯಾರು ಪಾತ್ರಧಾರಿಗಳು, ಯಾರು ಚೆನ್ನಾಗಿ ವರ್ತಿಸ್ತಾ ಇದ್ದಾರೆ ನಮ್ಗೆ ಇಲ್ಲೇ ಗೊತ್ತಾಗುತ್ತೆ. ಓಹೋ, ಅವನು ಹೊಡಿತಾ ಇದ್ರೆ ಇವನು ಹೊಡಿತಾ ಇದ್ದಾನೆ, ವೇಸ್ಟ್. ಅವನು ಹೊಡಿತಾ ಇದ್ರೆ ಇನ್ನೊಬ್ಬವನು ಶಕ್ತಿ ಇಲ್ಲದೆ ಸುಮ್ನೆ ಇದ್ದಾನೆ, ಅದು ವೇಸ್ಟ್. ಇನ್ನೊಬ್ನು ಹೊಡಿತಾ ಇದ್ದ, ಇನ್ನೊಬ್ನು ಹೇಳ್ತಾ ಇದ್ದಾನೆ, ತಾಳ್ಮೆ ತಗೊಂಡು ಹೇಳ್ತಿದ್ದಾನೆ, ನೀನ್ ಹೀಗ್ ಮಾಡೋದಲ್ಲ, ನೀನ್ ಈ ತರ ಮಾಡ್ಬಾರ್ದು, ಒಳ್ಳೆ ಮಾತಿನಿಂದ ಇದು ಮಾಡೋದ್ರಿಂದ ನಿನಗೂ ಮುಂದೆ ಕೆಟ್ಟದ್ದಾಗತ್ತೆ, ಏನೋ ಒಂದು ಒಳ್ಳೆ ಮಾತು. ಸೊ ನೋಡಿ, ಅವನಿಗೆ ಎಷ್ಟು ಆತ್ಮಜ್ಞಾನ ಇದೆ, ಅದನ್ನ ನಾವು ಬಳಸ್ಕೋಬೇಕು.
ಇವ್ ನೋಡ್ ನಾನ್ ಭಗವಂತ ಅಂತ ನಾವು ಮೇಲಿಂದ ನೋಡ್ತಾ ಇದ್ರೆ ಕೆಳಗೆ ಪಾತ್ರಧಾರಿಗಳನ್ನ ನಾವು ಆರಿಸ್ಕೊಳ್ತಾ ಇದ್ದೀವಿ. ಅದಕ್ಕಾಗಿ ಭಗವಂತ ಏನ್ ಮಾಡ್ತಾನೆ, ಒಳ್ಳೆಯದನ್ನ ಬೇಗ ಮೇಲೆ 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 ಎತ್ತರಿಸ್ಕೊಂಡು ಹೋಗ್ತಾನೆ. ಅವರು ಆತ್ಮಜ್ಞಾನಿಗಳು ಬೇಗ ಬೇಗ ಅವರ ಒಂದು ಕರ್ತವ್ಯಗಳನ್ನು ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಅವ್ನ್ ಹೊಡೆದ ನಾನು ಹೊಡೆದಿನಿ ಅಂತಂದ್ರೆ ಅವ್ನಿಗೆ ಎಷ್ಟು ಅನುಭವಗಳು ಬೇಕು. ಓಹೋ ಇನ್ನು ಇದೆ ಇರಪ್ಪ, ನೀನ್ ಇನ್ನು ಅನುಭವಿಸ್ಬೇಕು ಅಂತ ಹೇಳ್ತಾನೆ. ಆ ಜ್ಞಾನ ಯಾವಾಗ ಬರ್ಬೇಕು? ಅವ್ನ್ ಹೊಡಿತಾ ಇದ್ದಾನೆ ಅಂದ್ರೆ ತಿಳುವಳಿಕೆ ಹೇಳಿ ಅಲ್ವಾ? ಈ ರೀತಿಯಾಗಿ ನಾವು ನಮ್ಮ ಆತ್ಮವನ್ನ ಉನ್ನತ ಪಡಿಸ್ಕೋಬೇಕು ಅಂದ್ರೆ ಈ ರೀತಿ ಸಮಾಧಾನ ಶಾಂತತೆಯಿಂದ ನಾವು ಎಲ್ಲವನ್ನು ತಿಳುವಳಿಕೆಯನ್ನು ಹೇಳ್ತಾ ಹೋಗ್ಬೇಕು ಮುಂದಿರೋರ್ಗೆ. ಅವರಿಗೆ ಆತ್ಮಜ್ಞಾನ ಅಥವಾ ಒಂದು ತಿಳುವಳಿಕೆ ಇಲ್ಲ ಅನ್ಕೊಳ್ಳಿ, ನಾವಾದ್ರೂ ಹೇಳ್ತಾ ಹೋಗ್ಬೇಕು. ಕೊನೆಗೂ ಮೀರಿದಾಗ, ಅಧರ್ಮ ನಡೀತಾಗ, ಹೇಳೋದೆಲ್ಲ ಮೀರಿದ ಮೇಲೆ ಆವಾಗ ನಾವು ಮುಂದಿನ ಒಂದು ಕೈ ತಗೋಬಹುದು. ಈ ರೀತಿಯಾಗಿ ಮುಂದೇನಾಗತ್ತೆ ನೋಡೋಣ. ಈ ಆರಂಭಗೊಂಡ ಪಾತ್ರದ ಅಂತಿಮ ಘಟ್ಟವೇ ಮರಣ ಅಲ್ವಾ? ಜನನದ ಅಂತಿಮ ಘಟ್ಟ ಮರಣ ಆಗಿರುತ್ತೆ. ಈ ಜನನ ಮರಣದ ನಡುವೆ ಆತ್ಮವು ಎಷ್ಟೆಷ್ಟೋ ಪಾಠಗಳನ್ನು ಅನುಭವಗಳನ್ನು ಅನುಭವಿಸುವ ಮೂಲಕ ಕಲಿತಿರುತ್ತದೆ. ಅದಕ್ಕೆ ಜನನವು ಒಂದು ಅನುಭವ, ಹಾಗೆ ಮರಣವು ಒಂದು ಅನುಭವ. ನೋಡಿ, ನಾವು ಏನು ಜನನ ಮತ್ತು ಮರಣದ ನಡುವೆ ಏನು ಇವಾಗ ಹೇಳಿದ್ವಲ್ಲ, ನಾವು ಭಗವಂತನಾಗಿ ಕೆಳಗೆ ನೋಡಿದಾಗ ಅಲ್ಲಿ ಏನು ಹೊಡೆದಾಡ್ತಿರ್ತಾರೆ ಅಥವಾ ಬುದ್ಧಿವಾದ ಹೇಳ್ತಿರ್ತಾರೆ, ನಾವು ಮೇಲೆ ನಿಂತ ನೋಡ್ತಿರ್ತೀವಿ ಏನ್ ನಡೀತಾ ಇದೆ ಅಲ್ಲಿ. ಆ ಪಾಠಗಳನ್ನು ನೋಡ್ತಾ ಅವ್ರು ಹೇಗೆ ವರ್ತನೆ ಮಾಡ್ತಾ ಇದ್ದಾರೆ, ಹೇಗೆ ಆ ಪಾಠಗಳನ್ನು ಅನ್ಕೊಂಡ್ ಹೋಗಿರ್ತಾ ಇರ್ತಾನೆ. ನೀನು ಈ ರೀತಿಯಾಗಿ ಮಾಡು, ಹೊಡೆಕ್ ಬಾ, ನಾನು ಹೊಡೆಸ್ಕೊಂತೀನಿ, ಯಾವ ರೀತಿಯಾಗಿ ನಿನಗೆ ನಾನು ಹೇಳ್ತೀನಿ, ಇವೆಲ್ಲ ಅನ್ಕೊಂಡು ಕೆಳಗಿಳಿದಿರ್ತೀವಿ. ಬಟ್ ಶರೀರಧಾರಿ ಆದ್ಮೇಲೆ ಎಲ್ಲವೂ ಮರ್ತು ಹೋಗಿರ್ತಾವ. ಆತ್ಮದಕ್ಕೆ ಗೊತ್ತಿರತ್ತೆ, ಶರೀರಧಾರಿಗೆ ಗೊತ್ತಿರಲ್ಲ. ಸೊ ಯಾವ ರೀತಿಯಾಗಿ ನಾವು ಅನುಭವಗಳನ್ನು ತೆಗೆದುಕೊಳ್ತೀವೋ ಅಥವಾ ಆ ಒಂದು ಕಲಿಕೆ ಪಾಠ ಹೇಗಿರುತ್ತೋ ಇದೆಲ್ಲವನ್ನು ನಾವು ಕಲ್ತ್ಕೊಂಡು ಆ ಜನನ ಮರಣದ ನಡುವೆ ಅವೆಲ್ಲ ನಡೆದು ಹೋಗುತ್ತೆ. ಆತ್ಮ ಒಂದು ಜೀವನವನ್ನು ನಿರ್ಧರಿಸಿಕೊಂಡು ಭೌತಿಕ ಶರೀರವನ್ನು ಧರಿಸುವಾಗ ಎಷ್ಟು ಕಾರ್ಯಕರ್ತರ ಸಹಾಯ ಸಹಕಾರ ಪಡೆಯುವುದು, ಹಾಗೆ ಧರಿಸಿದ ಶರೀರವನ್ನು ತ್ಯಜಿಸುವಾಗ ಕೂಡ ಅನೇಕ ಕಾರ್ಯಕರ್ತರ ಸಹಾಯವನ್ನು ಪಡೆಯುತ್ತದೆ. ಈ ಕಾರ್ಯಕರ್ತರು ಅನೇಕ ಸೂಕ್ಷ್ಮ ಲೋಕಗಳಿಗೆ ಸೇರಿದವರಾಗಿದ್ದು ಶರೀರವನ್ನು ತ್ಯಜಿಸಿ ಬರುವ ಆತ್ಮಗಳ ಸಹಾಯಕ್ಕಾಗಿ ಸಿದ್ಧರಾಗಿ ನಿಂತಿರುತ್ತಾರೆ. ಆದ್ರೆ ಭೂಲೋಕದಿಂದ ಶರೀರ ತ್ಯಜಿಸಿ ಬಂದ ಆತ್ಮಗಳ ಅಜ್ಞಾನದ ಕಾರಣ ಅವುಗಳಿಗೆ ತಮ್ಮ ಸಹಾಯಕ್ಕಾಗಿ ಬಂದವರ ಕುರಿತು ಅರಿಯುವುದರಲ್ಲಿ ಗೊಂದಲಕ್ಕೀಡು ಮಾಡುತ್ತದೆ. ನೋಡಿ, ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಎಷ್ಟೆಷ್ಟೋ ಕಾರ್ಯಕರ್ತಗಳು ಬೇರೆ ಬೇರೆ ಸೂಕ್ಷ್ಮ ಲೋಕಗಳಲ್ಲಿ ನಮಗೆ ಕಾರ್ಯಗಳನ್ನು ನೀಡಿರ್ತಾರೆ, ಅಂದ್ರೆ ನಮ್ಗೆ ಹೆಲ್ಪ್ ಮಾಡಿರ್ತಾರೆ. ಆ ಒಂದು ಜೀವನ ತಗೊಂಡು ನಾವು ಕೆಳಗ್ ಬರ್ತೀವಿ ಅಂದಾಗ ನಮಗೆ ಸಾಕಷ್ಟು ಕಾರ್ಯಕರ್ತರು ಹೆಲ್ಪ್ ಮಾಡಿರ್ತಾರೆ. ಜೀವನ ಮುಗಿಸಿ ಮತ್ತೆ ಮೇಲೆ ಹೋಗ್ಬೇಕಾದ್ರೆ ಅವ್ರು ಬಂದು ನಿಂತಿರ್ತಾರಂತೆ. ಇವ್ರನ್ನ ಸೇಫ್ ಆಗಿ ಕರ್ಕೊಂಡು ಹೋಗ್ಬೇಕು ಮೇಲೆ. ಅವ್ರು ಎಲ್ಲಿ ಅವ್ರು ಬಿಡ್ಬೇಕಾಗತ್ತಲ್ವಾ ಆತ್ಮಗಳ ಲೋಕದಲ್ಲಿ, ಅಲ್ಲಿ ಸಹಜವಾಗಿ ಬಿಡ್ಬೇಕಾಗುತ್ತೆ. ಅವರು ಅದೇ ಕಾರ್ಯ ಮಾಡಕ್ ಮತ್ತೆ ಬಂದಿರ್ತಾರೆ. ಇಲ್ಲಿ ನಾನ್ ಬದುಕ್ಬೇಕು, ನಾನ್ ಸಾಯ್ಬಾರ್ದು, ನಾನು ಇವಾಗ್ಲೇ ಸಾವು ಬಂತು, ಇದು ನೋಡ್ರಿ ಇಲ್ಲಿ ಅಜ್ಞಾನ ಇತ್ತು ಆ ಮನುಷ್ಯನಿಗೆ. ಅಂದ್ರೆ ಸತ್ತ ಮೇಲೆ ಅದು ಹೋಗಕ್ ಇಷ್ಟ ಪಡಲ್ಲ, ಹೆಚ್ಚು ಕಡಿಮೆ ಅದು ಅಜ್ಞಾನದಲ್ಲೇ ಇರತ್ತೆ. ಅವಾಗ ಆ ಕಾರ್ಯಕರ್ತರು ಏನ್ ಮಾಡ್ತಾರೆ ಅಂತಂದ್ರೆ ಎಷ್ಟೋ ತಿಳುವಳಿಕೆಗಳನ್ನ ಹೇಳ್ತಾರೆ. ನಿಂಗೆ ಇವಾಗ ಜೀವನ ಮುಗಿದಿದೆ, ನೀನ್ ನನ್ ಜೊತೆ ಬರ್ಬೇಕು, ತುಂಬಾ ಒಂದು ಒಳ್ಳೆಯ ಮಾತಿನಿಂದ ಹೇಳ್ತಾ ಇರ್ತಾರೆ, ತಿಳುವಳಿಕೆಯ ಮಾತಿನಿಂದ ಹೇಳ್ತಾ ಇರ್ತಾರೆ, ತಿಳಿಯುವ ಹಾಗೆ ಹೇಳ್ತಾ ಇರ್ತಾರೆ ಆ ಆತ್ಮಕ್ಕೆ ತಿಳಿಲಿ ಅಂತ. ಬಟ್ ಅದು ಅಜ್ಞಾನಿ ಆಗಿದ್ರೆ ತುಂಬಾ ಕಷ್ಟ, ತಿಳ್ಕೊಳಕ್ಕೆ ಕಷ್ಟ ಆಗುತ್ತೆ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆತ್ಮಗಳ ಸಹಾಯಕ್ಕಾಗಿ ಸಿದ್ಧರಾಗಿ ನಿಂತಿರ್ತಾರೆ ಅವರು ಕರ್ಕೊಂಡು ಹೋಗಕ್ಕೆ. ಭೂಲೋಕದಿಂದ ಶರೀರ ತ್ಯಜಿಸಿ ಬಂದ ಆತ್ಮಗಳ ಅಜ್ಞಾನದ ಕಾರಣ ಅವುಗಳು ತಮ್ಮ ಸಹಾಯಕ್ಕೆ ಬಂದವರ ಕುರಿತು ಅರಿಯುವುದರಲ್ಲಿ ಗೊಂದಲಕ್ಕೀಡು ಮಾಡುತ್ತದೆ. ನೋಡ್ರಿ, ಅವರು ಸಹಾಯಕ್ಕಾಗಿ ಬಂದಿರ್ತಾರೆ. ಯಾಕಂದ್ರೆ ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು, ಸರಿಯಾದ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಅವುಗಳು ಮಾತ್ ಕೇಳೋದಿಲ್ಲ. ಈ ಒಂದು ಜೀವನ ತ್ಯಜಿಸಿದ ನಂತರ ಮಾತುಗಳನ್ನು ಕೇಳಿರೋದಿಲ್ಲ. ಹಾಗಾಗಿ ಶರೀರ ಭೂಲೋಕದಲ್ಲಿ ಇರುವಾಗಲೇ ಸ್ವರೂಪ ದರ್ಶನ ಜನನ ಮರಣಗಳ ಬಗೆಗಿನ ಜ್ಞಾನವನ್ನು ಪಡೆದಿದ್ದರೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ. ಇಂತಹ ಗೊಂದಲಗಳು ಇರುವುದಿಲ್ಲ. ಇದು ಎಲ್ಲರೂ ತಿಳ್ಕೊಳ್ಬೇಕಾಗಿರುವಂತಹ ಈ ಒಂದು ವಾಕ್ಯ ಅರ್ಥ ಮಾಡ್ಕೊಳ್ಳೋಣ.
ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಈ ವಾಕ್ಯದಲ್ಲಿ ಅಂತಂದ್ರೆ, ಶರೀರ ಇದ್ದಾಗಲೇ, ಇವಾಗ ನಾವು ಶರೀರಧಾರಿಗಳು, ಇವಾಗ್ಲೇ ನಮ್ಮಲ್ಲಿ ಮೈಂಡ್ ಸೆಟ್ ಮಾಡ್ಕೊಳ್ಳೋಣ. ಏನು ಅಂತಂದ್ರೆ, ಭೂಲೋಕದಲ್ಲಿ ಈ ಒಂದು ಶರೀರಧಾರಿಯಾಗಿ ಇರುವಾಗ್ಲೇನೆ ಸ್ವಸ್ವರೂಪ ದರ್ಶನ. ನೋಡಿ, ನಾವು ಸತ್ತಾಗ ಯಾರೋ ಕರೆಯಕ್ ಬರ್ತಾರೆ, ಕಾರ್ಯಕರ್ತರು ಬರ್ತಾರೆ, ಅವ್ರ ಜೊತೆ ನಾವು ಹೊರಡೋಣ ಅಂತ ರೆಡಿ ಮೈಂಡ್ ಸೆಟ್ ಮಾಡ್ಕೊಂಡಿದ್ರೆ ಇಂತಹ ಗೊಂದಲಗಳೇ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಇಂತಹ ಗೊಂದಲಗಳೇ ಬರೋದಿಲ್ಲ. ಈ ಒಂದು ಗೊಂದಲದಿಂದ ಆರಾಮವಾಗಿ ಅವ್ರು ಏನ್ ನಮ್ಮನ್ನ ಸ್ವಾಗತಿಸ್ತಿರ್ತಾರೋ ಆರಾಮಾಗಿ ಅವ್ರ ಹಿಂದೆ ಹೋಗ್ಬಿಡ್ತೀವಿ ನಾವು. ಆ ರೀತಿಯಾಗಿ ಗೊಂದಲಗಳ ಇಲ್ಲದೆ ಇರುವಂತಹ ಪರಿಸ್ಥಿತಿಗಳನ್ನು ಮೊದಲೇ ನಾವು ಜ್ಞಾನವನ್ನು ತೆಗೆದುಕೊಂಡ್ರೆ ತುಂಬಾ ಅವರಿಗೂ ಒಂದು ಸಹಾಯ ಆಗತ್ತೆ, ನಾವು ಕೂಡ ತಿಳ್ಕೊಂಡು ಮುಂದೆ ಪ್ರಯಾಣ ಮಾಡ್ತೀವಿ ಅಂತ ಆಗತ್ತೆ. ಹೀಗೆ ಜ್ಞಾನವನ್ನು ಅಷ್ಟು ಸುಲಭವಾಗಿ ಕರಗತ ಮಾಡಿಕೊಳ್ಳಲು ಆಗುವುದಿಲ್ಲ. ಇದನ್ನ ಎಲ್ಲಾರು ತಿಳ್ಕೊಳ್ಳಕ್ಕಂತೂ ಸಾಧ್ಯನೇ ಇಲ್ಲ. ಆತ್ಮ ಜ್ಞಾನಕ್ಕಾಗಿ ಬಂದಿದ್ದೀವಿ ಅಂತಂದಾಗ ಇಲ್ಲಿ ನಮಗೆ ಇವೆಲ್ಲ ಗೋಚರ ಆಗ್ತಾ ಇದೆ. ಎಷ್ಟೋ ಪುಸ್ತಕಗಳನ್ನು ನೋಡಿ, ಈಗ ಹೈಯರ್ ವರ್ಲ್ಡ್ ಮಾಸ್ಟರ್ಸ್ ಇಂತ ಪುಸ್ತಕಗಳನ್ನು ಬರೆಸ್ತಾ ಇದ್ದಾರೆ. ಯಾಕೆ ಬರೆಸ್ತಾ ಇದ್ದಾರೆ? ಈ ಭೂಮಿ ಮೇಲಿನ ಜನರಿಗೆ ಸಹಾಯ ಆಗ್ಲಿ ಅಂತಾನೆ ಇಂಥ ಪುಸ್ತಕಗಳನ್ನು ಬರೆಸ್ತಾ ಇದ್ದಾರೆ. ಈ ಸತ್ಯಪಯಣ ಪುಸ್ತಕ ಬರಬೇಕಂದ್ರೆ ಸುಮ್ಮನೆ ಬಂದಿಲ್ಲ, ನಮ್ಮಂತವರಿಗೆ ಈ ತಿಳುವಳಿಕೆ ಬರ್ಲಿ ಅಂತ ಹೇಳಿ ಇಂಥ ಪುಸ್ತಕಗಳು ರೆಡಿ ಆಗ್ತಾ ಇದಾವೆ. ಸೊ ಆ ಮಾಸ್ಟರ್ಸ್ಗೆಲ್ಲ ನಾವು ಎಷ್ಟು ಧನ್ಯತೆಗಳನ್ನು ಹೇಳಲೇಬೇಕಾಗತ್ತೆ. ಹೀಗೆ ಕರಗತ ಮಾಡಿಕೊಳ್ಳುವ ಸಾಧ್ಯತೆ ಇರುವುದು ಕೇವಲ ಮಾನವ ಜನ್ಮದಲ್ಲಿ ಮಾತ್ರ. ಭೂಮಿಯಲ್ಲಿ ಜನಿಸಿದ ಪ್ರತಿ ಜೀವಿಯು ಅದು ಏಕಕೋಶ ಜೀವಿ ಇರಬಹುದು ಅಥವಾ ಯಾವುದೇ ಜೀವಿ ಆಗಿರಬಹುದು, ಎಲ್ಲವೂ ಈ ಸೃಷ್ಟಿಯ ನಿಯಮದಡಿಯಲ್ಲಿ ಬರಬೇಕಾಗುತ್ತದೆ. ನೋಡಿ, ಇಲ್ಲಿ ಕೇವಲ ಮಾನವನಿಗೆ ಇಂತಹ ಒಂದು ತಿಳುವಳಿಕೆಯನ್ನು ಪಡೆಯುವಂತಹ ಜ್ಞಾನವನ್ನು, ಬುದ್ಧಿಯನ್ನು ಕೊಟ್ಟಿದ್ದಾನೆ ದೇವರು ಅಂತ ಇಲ್ಲಿ ಹೇಳ್ತಾರೆ. ಒಂದು ಆತ್ಮ ಶರೀರಧಾರಿಯಾಗುವ ಮುನ್ನ ಹೇಗೆ ಎಷ್ಟೋ ಪೂರ್ವ ಸಿದ್ಧತೆಗಳನ್ನು ಕೈಗೊಳ್ಳುತ್ತದೆಯೋ ಹಾಗೆಯೇ ಶರೀರವನ್ನು ತ್ಯಜಿಸುವ ಮುನ್ನ ಕೂಡ ಎಷ್ಟೋ ಸಿದ್ಧತೆಗಳಿಂದ ಕೂಡಿರುತ್ತದೆ. ಬರುವಾಗ ಕೂಡ ಸಿದ್ಧತೆಯೊಂದಿಗೆ ಇಲ್ಲಿಗೆ ಬಂದಿದ್ದೀವಿ, ಹೋಗುವಾಗ ಕೂಡ ಸಿದ್ಧತೆ ಒಂದ್ ಸ್ವಲ್ಪ ದಿವಸಗಳಿಂದ ನಡೀತಾನೇ ಇರತ್ತೆ ಅಂತೆ ಅದು. ಹಾಗಾಗಿ ಶರೀರವನ್ನು ಧರಿಸುವ ಮೊದಲೇ ನಾನು ಶರೀರವನ್ನು ತ್ಯಜಿಸುವ ಸಮಯ, ಸನ್ನಿವೇಶಗಳನ್ನು ಕೂಡ ನಿರ್ಧರಿಸಿಕೊಂಡಿರುತ್ತದೆ. ನೋಡಿ, ಅದೇನ್ ಮಾಡಿರತ್ತೆ, ಶರೀರವನ್ನು ಯಾವಾಗ ನಾನು ತ್ಯಜಿಸಿ ಬರ್ಬೇಕು ಅನ್ನುವ ಒಂದು ಸಮಯವನ್ನು ಕೂಡ ನಿರ್ಧರಿಸಿಕೊಂಡೇ ಬಂದಿರ್ತೀವಿ ಇಲ್ಲಿ ಅಂತ ಹೇಳ್ತಿದ್ದಾರೆ. ಶರೀರವನ್ನು ತ್ಯಜಿಸುವ ಸಮಯ ಸನ್ನಿಹಿತವಾದಾಗ ಅದಕ್ಕೆ ಅವಶ್ಯವಿರುವ ಸನ್ನಿವೇಶಗಳನ್ನು ಸೃಷ್ಟಿಸಿ ತನ್ನನ್ನು ಎಚ್ಚರಿಸುವಂತೆ ಸೂಕ್ಷ್ಮ ಲೋಕದ ಕಾರ್ಯಕರ್ತರಲ್ಲಿ ಮನವಿ ಮಾಡಿಕೊಂಡಿರುತ್ತದೆ. ನೋಡಿ, ನಾವ್ ಏನೇನೆಲ್ಲ ಮಾಡ್ಕೊಂಡ್ ಬಂದಿದೀವಿ ಅಂದ್ರೆ, ನಾನು ಹೋಗಿರ್ತೀನಪ್ಪ, ನಂದೆಲ್ಲ ಕಾರ್ಯಗಳನ್ನು ಮಾಡ್ತೀನಿ, ಜೀವನ ನಂದಿಲ್ ಮುಗೀತು, ನನ್ನಿನ್ನ ಮರಣ ಬರ್ತಾ ಇದೆ ಅಂದಾಗ ನೀವು ಬಂದು ನನ್ನನ್ನ ಎಚ್ಚರಿಕೆ ಮಾಡ್ರಿ, ನೀವು ಬಂದು ನನಗೆ ಎಚ್ಚರಿಸ್ತಾ ಇರ್ರಿ, ಇನ್ನೂ ಸ್ವಲ್ಪ ಸಮಯ ಇದೆ ನಿನಗೆ, ಇನ್ನೂ ಸ್ವಲ್ಪ ಸಮಯ ನೀನ್ ರೆಡಿ ಆಗು ಅಂತೇಳಿ ಎಚ್ಚರಿಸ್ತಾ ಇರ್ರಿ ನಮಗೆ ಅಂತ ಹೇಳಿ ಬಂದಿದ್ದೀವಂತೆ. ಎಚ್ಚರಿಕೆ ಕೊಡ್ರಿ ನಮಗ್ ಬಂದು ಅಂದ್ರೆ, ನೀವು ತನ್ನನ್ನು ಎಚ್ಚರಿಸುವಂತೆ ಸೂಕ್ಷ್ಮ ಲೋಕದ ಕಾರ್ಯಕರ್ತರಲ್ಲಿ ನಾವು ಮನವಿ ಮಾಡಿಕೊಂಡು ಬಂದಿದ್ದೇವೆ ಇಲ್ಲಿ. ಆದ್ರೆ ಇಲ್ಲಿ ಆ ಎಚ್ಚರಿಕೆ ಬರ್ತಾ ಇರತ್ತೆ ನಮ್ಗೆ ಯಾವ್ದೋ ಮುಖಾಂತರದಿಂದ, ನಮ್ಮ ಒಳಗೆ ನಮಗೆ ಒಂಥರ ಅನಿಸ್ತಾ ಇರತ್ತೆ, ಓಹೋ ನಾನು ಇನ್ನೂ ಸ್ವಲ್ಪ ದಿವಸನೇ ಇರ್ಬೋದು. ಅಲ್ಲಿ ಎಚ್ಚರಿಕೆ ಗಂಟೆ ಅದು ಬರ್ತಾ ಇರತ್ತೆ, ನಮ್ಮ ಒಳಗಡೆ ಗೊತ್ತಾಗುತ್ತೆ. ಆದ್ರೆ ನಾವು ಕರೆಕ್ಟ್ ಆಗಿ ತಗೊಳ್ಳೋದಿಲ್ಲ, ಭಯ ಹುಟ್ಟಿಸ್ಕೊಂಡ್ ಬಿಡ್ತೀವಿ ನಾವಿಲ್ಲಿ. ಭಯವನ್ನು, ಯಾಕೋ ಹಿಂಗೋ ಆಗ್ತಾ ಇದೆ, ಏನೋ ಅನಿಸ್ತಾ ಇದೆ, ನಮ್ಗದು ಎಚ್ಚರಿಕೆ, ರೆಡಿ ಆಗೋಣ, ಅದ್ರಲ್ಲಿ ಏನಿದೆ. ಆದ್ರೆ ಅದನ್ ಬಿಟ್ಟು ಭಯ ಹುಟ್ಟಿಸ್ಕೊಂತಾ ಇದ್ದೀವಿ, ಭಯ ಹುಟ್ಟಿಸ್ಕೊಂಡು ಇನ್ನು ಅನೇಕ ರೋಗಗಳನ್ನು ತರಿಸ್ಕೊಳ್ತಾ ಇದ್ದೀವಿ. ಈ ರೀತಿಯಾಗಿ ನಾವು ಅವರಿಗೆ ಮನವಿ ಮಾಡ್ಕೊಂಡು ಬಂದಿದ್ದೇವೆ. ಹಾಗೆ ಮನವಿ ಮಾಡಿಕೊಂಡಿರುತ್ತದೆ. ಸಮಯ ಸನ್ನಿಹಿತವಾದಾಗ ಅಂದ್ರೆ ಸಮೀಪ ಬಂದಾಗ, ಹತ್ತಿರವಾದಾಗ ಕಾರ್ಯಕರ್ತರು ಹೆಚ್ಚಿಸಲು ಪ್ರಯತ್ನಿಸುತ್ತಾರೆ. ಆದ್ರೆ ಸೂಕ್ಷ್ಮ ಸಂಜ್ಞೆಗಳನ್ನು ಅರ್ಥೈಸಿಕೊಳ್ಳುವ ಶಕ್ತಿಯನ್ನು ಜೀವನದಲ್ಲಿ ಉತ್ತೇಜಿಸಿಕೊಳ್ಳದ ಕಾರಣ ಭೌತಿಕ ಶರೀರವು ಇದನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ನೋಡ್ರಿ, ನಮ್ಮಲ್ಲಿ ಜ್ಞಾನ ಇಲ್ಲ ಒಳಗಡೆ ಅಂದಾಗ ಅದು ನಾವು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಓಹೋ ಇದು ಹೀಗೆ ಅಂತ ಹೇಳಿ ನಾವು ಅನ್ಕೊಳ್ಳೋದೇ ಇಲ್ಲ, ಅಲ್ಲಿ ತಪ್ಪಿ ಹೋಗ್ಬಿಡ್ತೀವಿ ನಾವು. ಆದರೂ ಕಾರ್ಯಕರ್ತರು ಕಾಯ್ತಾರಂತೆ ಇಲ್ಲಿ ಬಂದು. ಆ ಶರೀರ ಮತ್ತು ಆತ್ಮ ಎರಡು ಬಿಡುಗಡೆ ಆಗುವವರೆಗೂ ಕಾಯ್ತಾರೆ, ಅವ್ರು ನಮ್ಗೆ ಹೆಚ್ಚಿಸ್ತಾನೆ ಇರ್ತಾರೆ ಅಂತೆ. ಆತ್ಮವನ್ನು ತಮ್ಮೊಡನೆ
ಕರೆದೊಯ್ಯಲು ಕಾತುರದಿಂದ ನಿರೀಕ್ಷಿಸುತ್ತಿರುತ್ತಾರೆ. ಅವರ ಜೊತೆಗೆ ಕರ್ಕೊಂಡು ಹೋಗಕ್ ಅವರು ಕಾತುರತೆಯಿಂದ ಕಾಯ್ತಾ ಇರ್ತಾರೆ. ಸಮಯಕ್ಕೆ ನಾವ್ ಹೇಳಿರೋದ್ರಿಂದಲೇ ಅವ್ರು ಬಂದಿರ್ತಾರೆ. ಇನ್ ಸಮಯಕ್ಕೆ ನಮ್ ಜೊತೆಗ್ ಬರ್ರಿ, ನಮ್ಮನ್ನ ಕರ್ಕೊಂಡ್ ಹೋಗ್ರಿ, ನಮ್ಗೆ ಮುಂದೆ ಬಂದು ಎಚ್ಚರಿಸ್ರಿ, ಸ್ವಲ್ಪ ದಿವಸಗಳ ಮುಂಚೆನೆ ಬಂದು ನಮಗೆ ಎಚ್ಚರಿಸ್ತಾ ಇರ್ರಿ, ನಾವು ಕರೆಕ್ಟ್ ಆಗಿ ರೆಡಿ ಆಗ್ತೀನಿ ಅಂತ ಹೇಳಿ ಮನವಿ ಮಾಡ್ಕೊಂಡು ಬಂದಿರ್ತೀವಿ. ಬಟ್ ಇಲ್ಲಿ ನಾವು ಅಜ್ಞಾನಿಗಳಾಗಿದ್ರೆ ಆ ಎಚ್ಚರಿಕೆಯನ್ನು ತೆಗೆದುಕೊಳ್ಳಲ್ಲ. ನಾವಿನ್ನು ಭಯದಿಂದ ಬೇಗ 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 ಇನ್ನು ಕೆಳಕ್ಕಿಳಿತಾ ಹೋಗ್ತಾ ಇರ್ತೀವಿ. ಆ ಸಮಯದಲ್ಲಿ ಶರೀರವನ್ನು ತ್ಯಜಿಸಿದ ಆತ್ಮವು ಶರೀರವೇ ತಾನೆಂದು ಬಗೆದು ಜೀವನವನ್ನು ಒಂದು ಅನುಭವದಂತಲ್ಲದೆ ಅದು ಶಾಶ್ವತವೆಂದು ಭಾವಿಸಿ ಜೀವಿಸುವ ಕಾರಣ ಶರೀರದಿಂದ ಹೊರ ಬಂದ ತಕ್ಷಣ ಗಲಿಬಿಲಿಗೊಳಗಾಗುತ್ತದೆ. ಆ ಅನುಭವ ಹೊಸತೇನಲ್ಲದಿದ್ದರೂ ಭೌತಿಕ ಜೀವನದಲ್ಲಿ ವಿಲೀನಗೊಂಡ ಮನಸ್ಸನ್ನು ಹೊತ್ತು ಆತ್ಮವು ಗೊಂದಲಕ್ಕೊಳಗಾಗುವುದು. ನೋಡಿ, ಜೀವನ ಅವತ್ತು ಆ ಮರಣ ಬಂತು ಅಂದ್ಮೇಲೆ ಆತ್ಮ ಜ್ಞಾನನೇ ಇಲ್ಲ ಅದಕ್ಕೆ ಅಂದಾಗ ಗೊಂದಲ ಆಗ್ತಾ ಇದೆ. ನಾನು ಎಲ್ಲಿದ್ದೀನಿ, ನಾನು ಏನ್ ಮಾಡ್ತಾ ಇದ್ದೀನಿ, ತನ್ನ ಶರೀರವನ್ನು ಹೋಗಿ ಮತ್ತೆ ಮತ್ತೆ ಅದ್ರೊಳಗೆ ಹೋಗ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡೋದಾಗ್ಲಿ ಅಥವಾ ಗಾಬರಿಗೊಳ್ಳೋದು, ಈ ರೀತಿಯಾಗಿ ಇರತ್ತೆ ಅಂತೆ ಆತ್ಮ. ಅವಾಗ ಆ ವಿಲೀನಗೊಂಡ್ರ ಜೀವನದಲ್ಲಿ ವಿಲೀನಗೊಂಡ ಮನಸ್ಸನ್ನು ಹೊತ್ತು ಆತ್ಮವು ಗೊಂದಲಕ್ಕೊಳಗಾಗುವುದು. ಭೌತಿಕ ಜೀವನದಲ್ಲಿ ಏನ್ ಮಾಡಿರ್ತೀವಿ ನಾವೆಲ್ಲ, ಸಾಕಷ್ಟು ಕಾರ್ಯಗಳನ್ನು ಮಾಡಿರ್ತೀವಿ, ಸಾಕಷ್ಟು ಆಸೆಗಳನ್ನ ಇಟ್ಕೊಂಡಿರ್ತೀವಿ, ಸಾಕಷ್ಟು ಇನ್ನು ಮುಂದೆ ಏನೇನ್ ಮಾಡ್ಬೇಕು ಅವೆಲ್ಲ ನಮ್ ತಲೆ ಕೂತ್ಕೊಂಡಿರ್ತೀವಿ. ಸಡನ್ ಆಗಿ ಮರಣ ಬಂತು, ಆ ಅಜ್ಞಾನದ ಒಂದು ಒಂದು ಅಂದ್ರೆ ಜ್ಞಾನ ಇಲ್ದೇನೆ ಅಜ್ಞಾನದಲ್ಲಿ ನಾವೇನ್ ಮಾಡ್ತೀವಿ, ಮರಣವನ್ನು ಹೊಂದಿದಾಗ ಗಲಿಬಿಲಿಗೊಂಡ್ಬಿಡ್ತೀವಿ. ಹೌದು ಅಂತ ಒಪ್ಕೊಳಕ್ಕೆ ಆಗಲ್ಲ. ನಾನು ಸತ್ತಿದ್ದೀನಿ, ಈಗ ನಾನು ಸೂಕ್ಷ್ಮ ಭೌತಿಕ ಶರೀರದಿಂದ ಹೊರಗಡೆ ಬಂದ್ಬಿಟ್ಟಿದೀನಿ, ನನ್ನ ಆತ್ಮ ಬಿಡುಗಡೆ ಆಗಿದೆ ಅಂತ ಹೇಳಿ ಒಪ್ಕೊಳ್ಳೋದೇ ಇಲ್ಲ. ಅಲ್ಲೆಲ್ಲ ಹೇಳ್ತಾ ಇರ್ತಾರೆ ಕಾರ್ಯಕರ್ತರು, ನಿಂದೀಗ ಮುಗೀತು, ನೀನ್ ಹೀಗ್ ಬಂದಿದೀಯ ಅಂತ ಒಪ್ಕೊಳ್ಳಲ್ಲ. ಇಲ್ಲ, ನಾನು ಇನ್ನು ಏನೇನೋ ಮಾಡ್ಬೇಕಪ್ಪ, ನಾನ್ ಬರಲ್ಲ, ನಾನು ಇನ್ನು ಅದ್ರಾಗೆ ಹೋಗ್ತೀನಿ, ನನ್ ಕಾರ್ಯಗಳು ಬಹಳ ಇದಾವ್, ನನ್ ಮಕ್ಳಿದಾರೆ, ನಮ್ಮ ಅಮ್ಮ ತಂದೆ ತಾಯಿ ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲರೂ ಇದಾರೆ, ಗಂಡ ಇದ್ದಾನೆ, ಹೆಂಡತಿ ಇದೆ, ಇದ್ದೀ ಹೇಳ್ಕೊಂಡು ನಾನು ಇನ್ನೊಂದು ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಇವೆಲ್ಲ ನೆವಗಳನ್ನು ಹೇಳ್ತಾ ಹೋಗ್ತಿವಂತೆ. ಹೀಗಾಗಿ ನೋಡ್ರಿ, ಇದು ಏನಾಗಲ್ಲ, ಗೊಂದಲಕ್ಕೊಳಗಾಗ್ಬಿಟ್ಟಿರ್ತೀವಿ ನಾವು. ಸಹಜವಾಗಿ ಆ ಗೊಂದಲಕ್ಕೆ ಇಳಿತೀವಿ. ಹೀಗೆ ಗೊಂದಲಕ್ಕೊಳಗಾದ ಆತ್ಮವು ತನಗಾಗಿ ಕಾದಿರುವ ಕಾರ್ಯಕರ್ತರನ್ನು ಕಂಡು ಭಯಭೀತರಾಗುತ್ತಾರೆ. ಅವ್ರು ನೋಡ್ರಿ ಎಷ್ಟು ಸಿಂಪಲ್ ಆಗೇ ಇರ್ತಾರೆ, ಭಯಭೀತರಾಗ್ಬಿಡ್ತೀವಿ ನಾವು. ಅವ್ರು ಕರಿಯಕ್ ಬಂದಿರ್ತಾರ ಅಷ್ಟೇ, ಅಲ್ಲಿ ಏನು ಭಯಭೀತರಾಗ್ಬಿಡ್ತೀವಿ. ಹಾಗೆ ನಾವ್ ಎಷ್ಟೋ ಕಡೆ ನಾವ್ ನೋಡಿರ್ತೀವಿ, ಯಾರೋ ಕರೀತಿದಾರೆ, ನನಗೆ ಯಾರೋ ಎಚ್ಚರಿಸಿದ್ದಾರೆ, ಸಮಯ ಮುಗೀತು ಅಂತ ಹೇಳ್ತಿದ್ದಾರೆ, ಈಗ ನನ್ ಜೊತೆಗ್ ಬರ್ಬೇಕು ಅಂತ ಹೇಳ್ತಾರೆ. ಎಷ್ಟೋ ಜನ ಸಾಯುವಾಗ ಆ ಮಾತುಗಳನ್ನ ಹೇಳ್ತಿರ್ತಾರೆ. ಅವಾಗ ನೋಡ್ರಿ, ನಾವು ಅವ್ರ ಜೊತೆಗಿದ್ದಾಗ ನಾವು ಎಚ್ಚರಿಕೆ ಕೊಡ್ಬೇಕು. ಅದೇನೇ ಬಂದ್ರು ಆರಾಮಾಗಿ ನೀವು ಒಪ್ಪೋ, ಬೇರೆ ಯಾರು ಅಲ್ಲ, ಅವರು ದೇವ್ರುಗಳು, ಅವ್ರು ನೀ ಹೇಳ್ದಂಗೆ ನೀನು ಆರಾಮಾಗಿ ಇರು, ಯಾರು ಭಯಪಡಿಸೋದಿಲ್ಲ, ಶಾಂತವಾಗಿರು. ಈ ರೀತಿಯಾಗಿ ನಾವು ಅವ್ರಿಗೆ ಗೈಡೆನ್ಸ್ ಕೊಡ್ಬೇಕು. ಯಾರೋ ಬಂದಾರೆ, ಮುಂದೆ ಕಾಣಿಸಿದ್ದಾರೆ, ಹಿಂಗೆಲ್ಲ ಹೇಳ್ತಾ ಇರುತ್ತೆ. ಯಾಕಂದ್ರೆ ಅಜ್ಞಾನ ಇದೆ, ಆ ಆತ್ಮಕ್ಕೆ ಅಜ್ಞಾನ ಇದೆ. ಸೊ ಮುಂದೆ ಇರೋರು ಜ್ಞಾನವನ್ನು ಕೊಡೋಣ. ಆ ಜ್ಞಾನ ಒಳಗ್ ಹೋದ್ರೆ ಏನಾಗುತ್ತೆ, ಮುಂದಿರೋರು ಸ್ವಲ್ಪ ಧೈರ್ಯ ಕೊಟ್ಟು ಜ್ಞಾನ ಕೊಟ್ರೆ ಏನಾಗುತ್ತೆ, ಧೈರ್ಯ ಬರತ್ತೆ. ನಾನಿವಾಗ ಮರಣಿಸ್ತಾ ಇದ್ದೀನಿ, ಪರವಾಗಿಲ್ಲ, ನಾನ್ ರೆಡಿ ಆಗ್ಬೇಕು ಅಂತ ಹೇಳಿ ಅವಾಗಾದ್ರೂ ಜ್ಞಾನ ಬರುತ್ತೆ. ಅದು ಪುಣ್ಯ ಕೂಡ ಬರತ್ತೆ. ಯಾರು ಹೇಳಿರ್ತಾರಲ್ವಾ ಅವ್ರಿಗೆ ಸ್ವಲ್ಪ ಪುಣ್ಯ ಕೂಡ ಬರತ್ತೆ. ಸೊ ಈ ರೀತಿಯಾಗಿ ನಾವು ಬೆಳೆಸ್ಕೊಳ್ಳೋಣ. ಓಕೆ, ನೆಕ್ಸ್ಟ್, ತಾನು ಶರೀರ ಧರಿಸುವ ಪೂರ್ವದ ನೆನಪುಗಳು ಶರೀರಧಾರಿಯಾಗುತ್ತಲೇ ಮರೆತು ಹೋಗುವ ಕಾರಣ ಆತ್ಮವು ಈ ಕಾರ್ಯಕರ್ತರನ್ನು ಗುರುತಿಸುವ ಶಕ್ತಿಯಿಂದ ವಂಚಿತರಾಗುತ್ತಾರೆ. ನೋಡ್ರಿ, ನಮ್ಮ ಆತ್ಮ ಸ್ವರೂಪದಲ್ಲಿ ಆ ಕಾರ್ಯಕರ್ತರನ್ನೆಲ್ಲ ನೆನಪಲ್ಲಿ ಇಟ್ಕೊಂಡಿರ್ತೀವಿ. ಎಲ್ಲಿ ನಾವು ಜೀವನ ಅಂದ್ರೆ ಶರೀರ ತಗೊಂಡು ಜೀವನ ಮಾಡ್ತೀವಿ, ವಾಪಸ್ ಮತ್ತೆ ಈ ಶರೀರ ಬಿಟ್ಟು ಹೊರಗ್ ಬಂದಿರ್ತೀವಿ, ಆ ಕಾರ್ಯಕರ್ತರನ್ನು ಕೂಡ ನಾವು ಮರ್ತು ಹೋಗ್ಬಿಟ್ಟಿರ್ತೀವಿ. ಯಾಕಂದ್ರೆ ಇನ್ನು ಇಲ್ಲಿ ಆ ಆತ್ಮ ಇದೆ, ಈ ಭೂಮಿ ಮೇಲೆ ಓಡಾಡ್ತಾ ಇದೆ ಅಂದಾಗ ನಾವು ಅವ್ರನ್ನ ಗುರ್ತಿಸೋದೇ ಇಲ್ಲ. ಅದು ಆಮೇಲೆ ಗುರ್ತಾಗತ್ತೆ. ಅದು ಗುರ್ತಾಗೋವರೆಗೂ ಎಷ್ಟೋ ಅಜ್ಞಾನದ ಕೆಲಸಗಳನ್ನು ಮಾಡ್ತಾ ಇರ್ತೀವಂತೆ ನಾವು.
ಹಾಗಾಗಿ ಹೇಳ್ತಿದ್ದಾರೆ, ಅವ್ನ್ ಮೊದ್ಲು ಎಷ್ಟು ನಾವು ಅವ್ರ ಹತ್ರ ಎಷ್ಟು ನೋಡಿ ನಾವ್ ಎಷ್ಟ್ ಜನ ಕ್ಲೋಸ್ ಆಗಿ ಮಾತಾಡ್ತಿರ್ತೀವಿ ಕೆಲವರೆಲ್ಲ ಇಲ್ಲಿ, ಅದೇ ರೀತಿಯಾಗಿ ಅವರು ಕೂಡ ಅಷ್ಟೇ ಕ್ಲೋಸ್ ಆಗಿ ಆ ಆತ್ಮದಿಂದ ಆತ್ಮ, ಅವ್ರ ಕಾರ್ಯಕರ್ತರು ಆತ್ಮ ಸ್ವರೂಪಿಗಳೇ ಇರ್ತಾರೆ, ಅವರ ಜೊತೆಗೆ ನಾವೆಲ್ಲ ಅಷ್ಟು ಕ್ಲೋಸ್ ಆಗಿ ಮಾತಾಡಿರ್ತೀವಿ, ಕೇಳ್ಕೊಂಡಿರ್ತೀವಿ. ಆದ್ರೆ ವಾಪಸ್ ಹೋಗುವಾಗ ಅವ್ರು ಬಂದಿರ್ತಾರೆ, ನಾವು ಅಲ್ಲಿ ಆತ್ಮ ಸ್ವರೂಪಿಗಳಾಗಿರ್ತೀವಿ ದೇಹವನ್ನು ಬಿಟ್ಟು, ಬಟ್ ಒಪ್ಕೊಳ್ಳಲ್ಲ ಅವ್ರನ್ನ, ನಾವು ಗುರ್ತಿ ಹಿಡಿಯೋದಿಲ್ಲ ಅವ್ರನ್ನ, ನಾವು ಅವರಿಗೆ ಅಪೋಸ್ ಆಗಿ ನಾವು ಮಾತಾಡ್ತಾ ಇರ್ತೀವಂತೆ. ಹೀಗೆ ಬೈಬಿ ತಗೊಂಡ ಆತ್ಮವನ್ನು ಕಾರ್ಯಕರ್ತರು ರಮಿಸಿ ತಮ್ಮೊಡನೆ ಕರೆದೊಯ್ಯುತ್ತಾರೆ. ಆತ್ಮವು ಕಾರ್ಯಕರ್ತರೊಡನೆ ವ್ರತ ಪ್ರಲಾಪ ಮಾಡುತ್ತದೆ, ತುಂಬಾ ಗಲಾಟೆ ಮಾಡ್ತಾ ಇರ್ತೀವಂತೆ ಅವಾಗ ಅವ್ರ ಜೊತೆಗೆ. ತಾನು ಏಕೆ ಶರೀರದಿಂದ ಹೊರ ಹಾಕಲ್ಪಟ್ಟಿದೆ, ತಾನು ಏಕೆ ಶರೀರದಿಂದ ನಾನು ಹೊರಗೆ ಬಂದಿದ್ದೀನಿ ಅಂತ ಹೇಳಿ ಅದೇ ಯೋಚನೆಯಲ್ಲೇ ಇರತ್ತೆ. ಹೀಗೆ ಪ್ರಲಾಪಿಸುತ್ತಲೇ ಮತ್ತೆ ಮತ್ತೆ ಆ ದೇಹವನ್ನು ಸೇರಿಕೊಳ್ಳುವ ಹಂಬಲದಿಂದ ಹಂಬಲವನ್ನು ವ್ಯಕ್ತಪಡಿಸುತ್ತದೆ, ಶರೀರವನ್ನು ಸೇರಿಕೊಳ್ಳುವ ವ್ಯರ್ಥ ಪ್ರಯತ್ನ ಮಾಡುತ್ತದೆ. ತಾನು ಇನ್ನೂ ಆ ದೇಹವನ್ನು ಸೇರಲು ಸಾಧ್ಯವಿಲ್ಲವೆಂಬುದನ್ನು ಮನಗಂಡಾಗ, ನೋಡ್ರಿ ನಾನ್ ಮತ್ತೆ ಆ ಶರೀರಕ್ಕೆ ಹೋಗಿ ಸೇರ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ ಇದೆ. ಕಾರ್ಯಕರ್ತರು ಸುಮ್ನೆ ನಿಂತ್ಕೊಂಡಿರ್ತಾರೆ. ಎಷ್ಟೋ ಅವ್ರನ್ನ ರಮ್ಸಿ ಅಂದ್ರೆ ಅವ್ರಿಗೆ ತಿಳಿ ಹೇಳಿ ಸಾಕಾಗಿ ನಿಂತ್ಕೊಂಡಿರ್ತಾರೆ. ಬಟ್ ನಾವುಗಳು ಗಲಾಟೆ ಹಾಕ್ತಾ ಇರ್ತೀವಿ, ನಾನು ಯಾಕೆ ಹಿಂಗ್ ಹೊರಗೆ ಬಂದಿದ್ದೀನಿ, ನಾನು ಹೋಗ್ಬೇಕಾದ್ರೊಳಗೆ ಸೇರ್ಕೋಬೇಕು ಅಂತ ಹೇಳಿ. ಅದಕ್ಕೆ ಯಾವಾಗ ಮನವರಿಕೆ ಆಗುತ್ತೆ ಅಲ್ಲಿವರೆಗೂ ಸುಮ್ನೆ ಬಿಟ್ಬಿಟ್ಟಿರ್ತಾರಂತೆ. ಅವಾಗ ನೋಡಿ ಏನಾಗುತ್ತೆ, ಹೀಗೆ ಪ್ರಲಾಪಿಸುತ್ತಾ ಕಾರ್ಯಕರ್ತರೊಡನೆ ಹೊರಡಲು ಅಣುವಾಗುತ್ತದೆ. ನೋಡ್ರಿ ಲಾಸ್ಟಿಗೆ ಏನಾಗುತ್ತೆ, ತಾನು ಇನ್ನು ಆ ದೇಹವನ್ನು ಸೇರಲು ಸಾಧ್ಯನೇ ಇಲ್ಲ ಅಂತ ಹೇಳಿ ಕನ್ಫರ್ಮ್ ಆಗುತ್ತೆ ಆ ಆತ್ಮಕ್ಕೆ. ಅವಾಗ ಕಾರ್ಯಕರ್ತರು ಕನ್ಫರ್ಮ್ ಆಯ್ತು, ನಾನು ಮತ್ತೆ ಸೇರಕ್ ಆಗಲ್ಲ ಅಂದ್ರೆ ನನ್ ಸಾವು ಆಲ್ರೆಡಿ ಮುಗ್ದೋಗ್ಬಿಟ್ಟಿದೆ, ಸಾವು ಬಂದ್ಬಿಟ್ಟಿದೆ, ಮರಣಿಸಿದ್ದೇನೆ ಅಂತ ಹೇಳಿ ಕನ್ಫರ್ಮ್ ಆಗತ್ತೆ ಅವರಿಗೆ. ಆತ್ಮಗಳ ಜೀವನ ಸಂಬಂಧ ಪ್ರಕಂಪನಗಳನ್ನು ಸಂಗ್ರಹಿಸಲ್ಪಡುವ ಗ್ರಂಥಾಲಯಕ್ಕೆ ಕರೆದೊಯ್ಯಲಾಗುತ್ತದೆ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಆತ್ಮಗಳ ಜೀವನ ಸಂಬಂಧ ಪ್ರಕಂಪನಗಳನ್ನು ಸಂಗ್ರಹಿಸಿಡುವ, ಈ ಆತ್ಮಗಳು ಬಂದ ಮೇಲೆ ಒಂದು ಗ್ರಂಥಾಲಯ ತರ ಇದೆ. ನಾವು ಪುಸ್ತಕಗಳನ್ನು ಹೇಗೆ ಗ್ರಂಥಾಲಯದಲ್ಲಿ ಪಕ್ಕಕ್ಕೆ ಹೊಂದಿಸಿಡ್ತೀವೋ ಅದೇ ರೀತಿಯಾಗಿ ಆತ್ಮಗಳ ಆ ಗ್ರಂಥಾಲಯ ತರನೇ ಇರತ್ತೆ ಅಂತೆ. ನಮ್ಮನ್ನ ಹೋಗಿ ಆ ಸ್ಥಳಕ್ಕೆ ಕೂಡಿಸ್ತಾರಂತೆ. ಆ ರೀತಿಯಾಗಿ ಹೇಳ್ತಾ ಇದೆ. ನಾವ್ ಎಷ್ಟೆಷ್ಟೋ ಕಡೆ ಮನುಷ್ಯರು ಹೇಳೋದ್ ಕೇಳ್ತೀವಿ, ನಮ್ಮನ್ನ ಹಾಗ್ ಮಾಡ್ತಾರೆ, ಹೀಗ್ ಮಾಡ್ತಾರೆ, ನೋಯಿಸ್ತಾರೆ, ಹೊಡಿತಾರೆ, ಏನೇನೋ ಹೇಳ್ತಾ ಇರ್ತಾರೆ. ನಾವು ಅದನ್ನ ಕೇಳಿಸ್ಕೊಂಡು ನಂಬಿರ್ತೀವಿ. ನಿಜವಾಗ್ಲೂ ಅದಲ್ಲ. ಸ್ವತಃ ಭೃಗು ಮಹರ್ಷಿಗಳು, ಸಪ್ತ ಋಷಿಗಳಲ್ಲಿ ಆ ಇಬ್ರು ಮಹರ್ಷಿಗಳು ಬಂದು ಚಾನಲಿಂಗ್ ಆಗಿ ಇಂತಹ ಪುಸ್ತಕಗಳನ್ನೇ ಕೊಟ್ಟಿದ್ದಾರೆ ಆ ಮೇಡಮ್ಗೆ ಅಂತಂದ್ರ ನಿಜವಾಗ್ಲು ಇಂತಹವುಗಳನ್ನು ನಾವು ನಂಬಬೇಕು. ನಮ್ಮನ್ನ ಎಷ್ಟು ಸೇಫ್ ಆಗಿ ಕರ್ಕೊಂಡು ಹೋಗೋ ಜವಾಬ್ದಾರಿಯಿಂದ ಬಂದಿರ್ತಾರೆ ಅವರು. ಭಗವಂತ ಅವನ ಮಕ್ಕಳು ನಾವೆಲ್ಲ ಅಂದ್ರೆ, ಇವಾಗ ನಮ್ಮ ಮಕ್ಕಳು 4 ಜನ ಇರ್ತಾರೆ ಅಂದ್ರೆ, ಒಬ್ನು ತುಂಬಾ ಹುಷಾರಾಗಿರ್ತಾನೆ, ಇನ್ನೊಬ್ನು ಸ್ವಲ್ಪ ದಡ್ಡ ಇರ್ತಾನೆ, ಇನ್ನೊಬ್ನು ಪೂರಾ ದಡ್ಡ ಇರ್ತಾನೆ ಅಂತ ಹೇಳಿ ಪೂರಾ ದಡ್ಡ ಇರೋನ್ಗೆ ಯಾವಲ್ಲೂ ಹೊಡಿತಾ ಇರ್ತೀವ? ಇಲ್ಲ ತಾನೇ. ತಿಳುವಳಿಕೆ ಹೇಳ್ತೀವಿ, ಕೇಳ್ತೀವಿ. ಚುರುಕಾಗಿರೋನು ಅವ್ನಿಗೇನು ಹೇಳೋದೇ ಬೇಡ, ಅವನ ಕಲಿತಾ ಇರ್ತೀವಿ. ಸೊ ನಾವ್ ಅದು ಭಗವಂತ ನಾವ್ ಹೇಗೆ ಮಕ್ಕಳು ಎಲ್ಲರನ್ನು ನಾವು ಪ್ರೀತಿಸ್ತೀವೋ ಭಗವಂತ ಕೂಡ ಎಲ್ಲರನ್ನು ಹಾಗೆ ಪ್ರೀತಿಸ್ತಾನೆ. ಹೆಂಗ್ ಬೇಕೋ ಹಂಗ ಹೊಡ್ಕೊಂಡು ಕರ್ಕೊಂಡು ಹೋಗೋದಿಲ್ಲ. ನಮ್ಮನ್ನ ಸೇಫ್ ಆಗಿ ಕರ್ಕೊಂಡು ಹೋಗಿ ಅಲ್ಲಿ ಮುಟ್ಸಕ್ಕೆ ಕಾರ್ಯಕರ್ತರನ್ನ ಕಳಿಸಿ ಕರ್ಕೊಂಡ್ ಬಾ ಆ ಮಗುನ ಅಂತ ಹೇಳಿ ಕಳ್ಸಿರ್ತಾನೆ. ಯಾಕಂದ್ರೆ ನಾವು ಚಿಕ್ಕ ಚಿಕ್ಕ ಕಣಗಳು ಅಂತ ಹೇಳಿ ಪುಸ್ತಕದಲ್ಲಿ ಮೊದಲೇ ಹೇಳಿತ್ತು. ಆ ಕಣಗಳು ನಾವು ಇಲ್ಲಿ ಅನುಭವಕ್ಕಾಗಿ ಬಂದಿದ್ದೀವಿ ಅಷ್ಟೇ, ಹಂಗಂತ ಹೇಳಿ ದೂರಂಗಿಲ್ಲ. ಓಕೆ, ನೆಕ್ಸ್ಟ್. ಅಲ್ಲಿ ಪ್ರತಿ ಆತ್ಮದ, ಪ್ರತಿ ಜೀವನದ, ಪ್ರತಿ ಘಟನೆಗಳು ನೋಡ್ರಿ, ಎಲ್ಲಾ ಆತ್ಮದ, ಎಲ್ಲಾ ಜೀವನದ್ದು ಮತ್ತು ಎಲ್ಲಾ ಘಟನೆಗಳು ತರಂಗಗಳ ಮೂಲಕ ಶೇಖರಿಸಿ ಇಡಲಾಗಿರುತ್ತದೆ. ನೋಡಿ, ಇಲ್ಲಿಗೆ ಕರೆತಂದ ಆತ್ಮಕ್ಕೆ ಅದರ ಜೀವನದ ಕಡತವನ್ನು ತೋರಿಸಲಾಗುತ್ತದೆ. ಕಾರ್ಯಕರ್ತರು ಆತ್ಮದ ಜೀವನದ ಅಂಶಗಳನ್ನು ತೋರಿಸಿರುತ್ತಾರೆ ಅಷ್ಟೇ ಹೊರತು ಯಾವ ಪರೀಕ್ಷೆಗಳನ್ನಾಗಲಿ ಯಾವ ವಿಚಾರವನ್ನಾಗಲಿ ಮಾಡುವುದಿಲ್ಲ. ನೋಡ್ರಿ ಎಷ್ಟು ಚೆನ್ನಾಗಿದೆ. ನಮ್ಮ ಮರಣದ ನಂತರ ಜೀವನ ಎಷ್ಟು ಚೆನ್ನಾಗಿ ಕರ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ಕರ್ಕೊಂಡು ಹೋಗಿ ಆ ಗ್ರಂಥಾಲಯ ತರ ನಮ್ಮನ್ನಲ್ಲಿ ಒಂದ್ ಕಡೆ ಶೇಖರಿಸ್ತಾರೆ, ಅಂದ್ರೆ ಕೂಡಿಸ್ತಾರೆ. ಶೇಖರಣೆ ಎಲ್ಲೋ ಒಂದ್ ಮುಚ್ಚಿ ಇಡಲ್ಲ, ಅದಕ್ಕೆ ಸ್ಥಾನ ಕೊಡುತ್ತಾರೆ. ಎಷ್ಟು ವೈಭವ ಇದೆ ಅಲ್ಲಿ. ನಾವಿಲ್ಲಿಯೋ ಸಾವಂತ ಮರಣ ಅಂತ, ಇದು ಏನು ಸ್ವರ್ಗ ಅಂತೆ ನರಕ ಅಂತೆ 108 ನಾವೆಲ್ಲ ಅನ್ಕೊಂತೀವಿ. ಬಟ್ ಭಗವಂತ ಆತರ ಮಾಡಲ್ಲ.
ಗೊತ್ತಲ್ವಾ ಅವನಿಗೆ, ನೀವು ತಿಳುವಳಿಕೆ ಎಷ್ಟಿರುತ್ತೆ ಅಷ್ಟು ಮಾಡ್ಕೊಂಡು ಬಂದಿದ್ದಾರೆ. ಮುಂದಿನ ಜೀವನದಲ್ಲಿ ಇನ್ನೊಂದ್ ಸ್ವಲ್ಪ ತಗೊಳ್ತಾರೆ. ಒಟ್ನಲ್ಲಿ ಅನುಭವ ಆಗ್ಲಿ ಅಂತಾನೆ ಬಿಟ್ಟಿದ್ದಾನೆ ಭಗವಂತ. ಸೊ ಇಲ್ಲಿ ನಾವ್ ಏನ್ ತಿಳ್ಕೊಳ್ತೀವಿ ಅಂತಂದ್ರೆ, ಆ ಯಾವ ಪರೀಕ್ಷೆಗಳನ್ನು ಕೂಡ ಮಾಡೋದಿಲ್ಲ ಅವರು. ಆಮೇಲೆ ಕಾರ್ಯಗಳನ್ನು, ಆಮೇಲೆ ತಪ್ಪಿನಿಂದಾಗಲಿ ಸರಿಯಿಂದಾಗಲಿ ಯಾವುದೇ ವಿಶ್ಲೇಷಣೆ ಮಾಡೋದಿಲ್ಲ ನಮಗೆ. ನೀ ತಪ್ಪು ಮಾಡಿದೀಯಾ, ನೀ ಸರಿ ಮಾಡಿದೀಯಾ, ಏನು ವಿಶ್ಲೇಷಣೆ ಇಲ್ಲ. ನಾವು ಇಲ್ಲಿ ಬರೋಕ್ಕಿಂತ ಮುಂಚೆ ಏನನ್ನು ಬ್ಲೂ ಪ್ರಿಂಟ್ ರೆಡಿ ಮಾಡಿ ಇಟ್ಕೊಂಡು ಬಂದಿದೀವಲ್ಲ, ನಮ್ಮನಲ್ಲಿ ಕರ್ಕೊಂಡು ಹೋದ್ಮೇಲೆ ನಮಗ್ ತೋರಿಸ್ತಾರತ್ತೆ, ನೋಡಪ್ಪ ನೀನು ಈ ರೀತಿಯಾಗಿ ನೀನು ಬ್ಲೂ ಪ್ರಿಂಟ್ ರೆಡಿ ಮಾಡಿ ಹೀಗ್ ಬದುಕ್ತೀನಿ ಅಂತ ಹೇಳಿ ಹೋಗಿದೀಯ, ನೆನ್ಪ್ ಮಾಡ್ಕೋ ಅಂತ ಕೇಳ್ತಾರೆ. ಸೊ ಮುಂದೆ ಏನಾಗತ್ತೆ ನೋಡೋಣ. ಓಕೆ, ಇಲ್ಲಿ ಆತ್ಮವನ್ನು ಕರೆತರುವಷ್ಟರಲ್ಲಿ ಆತ್ಮದ ಮನಸ್ಥಿತಿಯು ಒಂದು ತಹಬದಿಗೆ ತರಲಾಗುತ್ತದೆ. ನೋಡಿ, ಇಲ್ಲಿಂದ ಅವ್ರ ಕಾರ್ಯಕರ್ತರು ನಮ್ಮನ್ನು ಕರ್ಕೊಂಡು ಹೋದ್ಮೇಲೆ ಒಂದು ಹಂತಕ್ಕೆ ಬಂದಿರ್ತೀವಂತೆ ನಾವಲ್ಲಿ. ಓಕೆ, ನನ್ನ ಈಗ ಪಯಣ ಕಂಪ್ಲೀಟ್ ಆಗಿದೆ, ಆ ಜನ್ಮದ ಪಯಣ ಕಂಪ್ಲೀಟ್ ಆಗಿದೆ, ಈಗ ನಾನು ಹೋಗಿ ಸೇರ್ಕೊಳ್ಳೋದಿದೆ, ಅದಕ್ಕೆ ಇವ್ರು ಬಂದಿದ್ದಾರೆ ಅಂತ ಹೇಳಿ ಒಪ್ಕೊಂಡಿರ್ತೀವಿ. ಇದಕ್ಕೆ ತನ್ನ ಸತ್ಯ ಸ್ವರೂಪದ ಅರಿವನ್ನು ನೆನಪಿಸಿ ಭೂಮಿಗೆ ಹೋದ ಉದ್ದೇಶವನ್ನು ನೆನಪಿಸುತ್ತಾರೆ. ನೋಡಪ್ಪ, ನೀನ್ ಯಾಕೆ ಹೋಗಿದ್ದಿ ಭೂಮಿಗೆ? ಇಲ್ಲಿ ಹೋಗೋಕಿನ ಮುಂಚೆ ನೀನೇ ಸೃಷ್ಟಿಸಿರುವಂತಹ ಈ ಪ್ರಿಂಟ್ ಇದೆ ನೋಡು, ಇದು ನಿನಗೆ ನೆನಪಾಗತ್ತಾ ನೋಡು ಅಂತ ತೋರಿಸ್ತಾರೆ. ಆದ ಕಾರಣ ಅದರ ಜೀವನದ ಕಡತಗಳನ್ನು ತೋರಿಸಿದಾಗ, ಅಂದ್ರೆ ಆ ಜೀವನ ಮುಗಿಸಿ ಬಂದಿದ್ದೇವೆ, ಇದನ್ನ ಇಟ್ಟೋಗಿದ್ಯಾ, ಇದೇ ತರ ಜೀವನ ಮಾಡಿ ಬಂದಿದೆ, ಈ ಜೀವನ ಮುಗೀತು, ಆ ಕಡತವನ್ನು ತೋರಿಸ್ತಾರೆ. ಆತ್ಮವು ಆ ಘಟನೆಗಳನ್ನು ವೀಕ್ಷಿಸಿ ಸ್ವಲ್ಪ ವಿಚಲಿತಗೊಳ್ಳುವುದಿಲ್ಲ. ಅವಾಗ ಅದು ಪರ್ಫೆಕ್ಟ್ ಅನಿಸ್ತತಿ ಮೈಂಡಿಗೆ. ಓಹೋ, ಕರೆಕ್ಟ್ ಅಲ್ವಾ, ಇದನ್ನ ನಾನೇ ಮಾಡಿ ಇಟ್ಟು ಹೋಗಿರೋದು, ಅದೇ ರೀತಿಯಾಗಿ ನನ್ನ ಜೀವನ ಮುಗೀತು, ಇಲ್ಲಿಗೆ ಇವತ್ತಿನವರೆಗೂ ಇತ್ತು, ಅವತ್ತಿನವರೆಗೂ ನಾನು ಮುಗಿಸಿ ಅದೇ ಡೇಟಿಗೆ ಬಂದಿದ್ದೀನಲ್ಲ ಅಂತ ಅವನಿಗೆ ಗೊತ್ತಾಗುತ್ತೆ. ಆ ಘಟನೆಗಳೆಲ್ಲವೂ ತನ್ನ ಅನುಭವಕ್ಕಾಗಿ ತಾನೇ ನಿರ್ಧರಿಸಿಕೊಂಡವುಗಳೆಂದು ಅರಿವು ಮೂಡುತ್ತಿರುತ್ತದೆ. ನೋಡ್ರಿ, ಅವನಿಗೆ ಅರಿವು ಆಗ್ತಾ ಇದೆ, ಹೌದಲ್ವಾ, ನಾನೇ ಮಾಡಿದ್ದು, ನಾನೇ ಇವತ್ತಿ ಬರ್ಬೇಕಂತ ನಾನ್ ಅನ್ಕೊಂಡಿದ್ದೆ, ಅದನ್ನು ಇಲ್ಲಿ ನಮೂದಿಸಿ ಹೋಗಿದ್ದೇನೆ, ಅದೇ ರೀತಿಯಾಗಿ ನನ್ನನ್ನ ಇವರು ಸಹಾಯ ಮಾಡಿ ನನ್ನನ್ನ ಕರೆತಂದಿದ್ದಾರೆ. ನೋಡಿ, ನಾನೊಬ್ನೇ ಬರೋದಲ್ಲ, ನಾನು ಏನು ಇವರಿಗೆ ಸ್ವಲ್ಪ ದಿವಸದ ಮುಂಚೆ ನನ್ನನ್ನು ಬಂದು ಎಚ್ಚರಿಸ್ತಾ ಇರಿ, ಎಲ್ಲವೂ ಮಾಡಿದ್ದಾರೆ ಅವರು, ಅದೇ ರೀತಿಯಾಗಿ ನೀಟಾಗಿ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಅರಿವು ಮೂಡುತ್ತೆ. ಇವುಗಳ ವಿಮರ್ಶೆಗೆ ತೊಡಗದೆ ಅವುಗಳನ್ನು ಒಪ್ಪಿಕೊಳ್ಳುತ್ತದೆ. ನೋಡಿ, ಯಾವುದೇ ಒಂದು ವಿಮರ್ಶೆಗೆ ಹೋಗಲ್ಲ ಆತ್ಮ. ಅವಾಗ ಅದನ್ನೆಲ್ಲವನ್ನು ಒಪ್ಕೊಳ್ತಾ ಹೋಗುತ್ತಂತೆ. ತುಂಬಾ ಚೆನ್ನಾಗಿದೆ ಇದ್ರ ಮುಂದಿನ ಜರ್ನಿ ನೋಡಿ. ಹೀಗೆ ಒಪ್ಕೊಳ್ಳುತ್ತಾ ತದನಂತರ ಆತ್ಮವನ್ನು ಅದರ ಸಾಧನೆಯ ಸ್ಥಾಯಿಯ ಅನುಗುಣವಾಗಿ ಸೂಕ್ಷ್ಮ ಲೋಕಕ್ಕೆ ವಿಹರಿಸಲು ಸ್ಥಳಾಂತರಿಸಲಾಗುತ್ತದೆ. ನೋಡಿ, ಅವುಗಳ ಸೂಕ್ಷ್ಮ ರೂಪಗಳಲ್ಲಿ ಅಲ್ಲಿ ಇಲ್ಲಿ ಓಡಾಡಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ತಾರೆ. ಅದು ಸ್ಥಳಾಂತರಿಸ್ತಾ ಇರತ್ತಂತೆ, ಅಲ್ಲಿ ಇಲ್ಲಿ ತನಗೆ ಏನ್ ಬೇಕು ಸ್ವಲ್ಪ ಫ್ರೀ ಆಗಿ ಬಿಟ್ಟಿರ್ತಾರೆ. ಈ ರೀತಿಯಾಗಿ ಒಂದ್ ಕಡೆಯಿಂದ ಒಂದ್ ಕಡೆ ಅಲ್ಲಿ ಮೇಲೆ ಲೋಕದಲ್ಲಿ ಸ್ಥಳಾಂತರಿಸ್ತಾ ಇರತ್ತೆ. ಇಲ್ಲಿ ಆತ್ಮಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವಿದ್ದು ಅದು ಇಷ್ಟಪಡುವವರೆಗೆ ಅಲ್ಲಿಯೇ ನೆಲೆಸಬಹುದಾಗಿದೆ. ತನಗೆ ಎಷ್ಟು ವರ್ಷಗಳು ಬೇಕು ಅಲ್ಲಿ ಅಷ್ಟು ವರ್ಷ ಮೇಲೆ ಲೋಕದಲ್ಲಿ ಎಷ್ಟು ಇರ್ಬೇಕು ಅಷ್ಟು ವರ್ಷ ಅಲ್ಲೇ ಇರ್ಬೇಕು ಅನ್ನೋದಾದ್ರೆ ಅದ್ರ ಇಷ್ಟ, ಯಾವ್ದಕ್ಕೂ ಒತ್ತಾಯ ಇಲ್ಲ ಅಂತೆ, ಅದು ಅಲ್ಲೇ ವಿಹರಿಸಬಹುದು. ಅದಾದ್ಮೇಲೆ ಮತ್ತೆ ಯಾವಾಗ ಜೀವನ ಬೇಕು ಅಂದ್ರೆ ಕೇಳ್ಕೊಂಡ್ ಮತ್ತೆ ಇಲ್ಲಿ ಬರಬಹುದು. ಇಲ್ಲಿ ಯಾವ ಸ್ವರ್ಗ ನರಕಗಳೆಂಬುದು ಇರುವುದಿಲ್ಲ. ಆದ್ರೆ ಅನೇಕ ಲೋಕಗಳಿದ್ದು, ನೋಡಿ ತುಂಬಾ ಲೋಕಗಳಿದಾವಂತೆ, ಅವು ಅನೇಕ ಸ್ಥಾಯಿಯಲ್ಲಿ ಪ್ರಚಲಿತದಲ್ಲಿದೆ. ಆತ್ಮವು ಈ ಲೋಕಗಳಲ್ಲಿ ತನಗಿಷ್ಟ ಬಂದಷ್ಟು ಕಾಲ ಇರಬಹುದು. ನಂತರ ತನ್ನ ಅನುಭವಗಳ ಯಾತ್ರೆಯನ್ನು ಮುಂದುವರಿಸಲು ಮತ್ತೊಮ್ಮೆ ಶರೀರವನ್ನು ಧರಿಸುವ ಆಕಾಂಕ್ಷೆಯನ್ನು ಪಡೆಯುತ್ತದೆ. ಕರ್ಮದ ಲೆಕ್ಕಾಚಾರದಿಂದ ಹೊರಬರಲು ಸೂಕ್ತವಾಗುವಂತಹ ಪಾತ್ರವನ್ನು ಆರಿಸಿಕೊಂಡು ಬೇರೊಂದು ಶರೀರಧಾರಿಯಾಗಿ ಹೊಸ ಪಾತ್ರ ಮಾಡಲು ಹುರುಪಿನಿಂದ ತಯಾರಾಗುತ್ತದೆ. ಅಲ್ಲಿ ಆ ಒಂದು ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಸ್ಥಳಾಂತರಿಸ್ತಾ ಇರತ್ತಂತ ಮೇಲೆ ಲೋಕದಲ್ಲಿ ಆತ್ಮ ಸ್ವರೂಪದಲ್ಲಿ ಹೀಗೆ ವಿಹರಿಸ್ತಾ ಇರತ್ತೆ. ತನ್ಗೆ ಯಾವಾಗ ಇಲ್ಲಪ್ಪ ನಾನು ಇನ್ನೂ ಅನುಭವ ತಗೊಳ್ಳೇಬೇಕಲ್ವಾ, ನಾನು ಕಂಪ್ಲೀಟ್ ಆಗಿ ಎಲ್ಲಾ ಜನ್ಮಗಳನ್ನು ಕಂಪ್ಲೀಟ್ ಮಾಡ್ಕೋಬೇಕಲ್ವಾ, ಭಗವಂತನನ್ನ ಸೇರ್ಬೇಕು ಅಂತಂದ್ರೆ ಅನುಭವಗಳನ್ನ ತೆಗೆದುಕೊಳ್ಳೇಬೇಕಲ್ಪ ಅಂತ ಮತ್ತೆ ಅನ್ಸುತ್ತೆ. ಅವಾಗ ಮತ್ತೆ ಅದು ಜನ್ಮವನ್ನು ಕೇಳತ್ತೆ ಅಂತೆ. ಈ ರೀತಿಯಾಗಿ ಮೇಲೆ ಈ ರೀತಿಯಾಗಿ ಆತ್ಮಗಳಿಗೆ ನಡೀತಾ ಇರತ್ತೆ. ಯಾವ ನರಕ ಇಲ್ಲ, ಯಾವ ಸ್ವರ್ಗ ಇಲ್ಲ ಅಂತಾನೆ ಹೇಳ್ತಾ ಇದ್ರು. ಎಲ್ಲರನ್ನು ಚೆನ್ನಾಗೆ ನೋಡ್ಕೊಳ್ತಾರೆ.
ಸೊ ಇಲ್ಲಿ ಒಂದು ಅನುಭವಕ್ಕಾಗಿ ಮಾತ್ರ ಬಂದಿರುತ್ತೆ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಏನ್ ಒಳ್ಳೇದ್ ಮಾಡಿದೆ, ನಾನು ಏನ್ ಕೆಟ್ಟದ್ ಮಾಡಿದೆ ಅಂತ. ತಾನೇ ಲೆಕ್ಕಾಚಾರ ಹಾಕುತ್ತೆ ನೆಕ್ಸ್ಟ್ ರಲ್ಲಿ ನಾನು ಚೆನ್ನಾಗ್ ಮಾಡ್ಬೇಕು ಅಂತ ಹೇಳಿ. ಮೇಡಮ್ ಸಮಯ ಆಯ್ತಾ ಇನ್ನು ಇದೇನಾ? ಹಾ ಮೇಡಮ್, ಇನ್ನೊಂದ್ 4 ನಿಮಿಷ ಇದೆ. ಹೌದಾ? ಸ್ವಲ್ಪ ಒಂದು ಪ್ಯಾರಾಗ್ರಾಫ್ ಅಷ್ಟು ನಾನು ನೋಡೋಣ. ಹೀಗೆ ಆತ್ಮವು ಶರೀರದಿಂದ ಹೊರಬರುವುದು ಕೂಡ ಶರೀರದಲ್ಲಿ ಸೇರುವಾಗಿನಂತಹ ಒಂದು ಅದ್ಭುತವಾದ ಪ್ರಕ್ರಿಯೆಯ. ಆದ್ರೆ ಆತ್ಮವು ಶರೀರದಿಂದ ಶಾಶ್ವತವಾಗಿ ಹೊರಬರಲು ನಿರ್ಧರಿಸಿಕೊಂಡ ಸಮಯವು ಸನ್ನಿಹಿತವಾಗುತ್ತಿದ್ದಂತೆ ಅದಕ್ಕೆ ಕಾರಣವಾಗುವಂತಹ ಸನ್ನಿವೇಶಗಳು ಸೃಷ್ಟಿಯಾಗತೊಡಗುತ್ತದೆ. ನಿರ್ಧರಿತ ಸಮಯಕ್ಕೆ ಸರಿಯಾಗಿ ಸೂಕ್ಷ್ಮ ಕಾರ್ಯಕರ್ತರು ಶರೀರ ಮತ್ತು ಸೂಕ್ಷ್ಮ ಶರೀರದ ನಡುವೆ ಕೊಂಟಿಯಂತಿದ್ದ ಬೆಳ್ಳಿಯ ಪ್ರಕಂಪನಗಳಿಂದ ಕೂಡಿದ ಬೆಳ್ಳಿಯ ಹುರಿಯನ್ನು ಕತ್ತರಿಸುತ್ತಾರೆ. ಈ ಸಂಪರ್ಕದ ಕಡಿತದ ನಂತರ ಸೂಕ್ಷ್ಮ ಶರೀರವು ಭೌತಿಕ ಶರೀರವನ್ನು ಸೇರಲು ಸಾಧ್ಯವಾಗಲ್ಲ. ನೋಡ್ರಿ, ನಮಗೆ ಮತ್ತು ಆ ಒಂದು ಸೂಕ್ಷ್ಮ ಶರೀರಕ್ಕೆ, ಭೌತಿಕ ಮತ್ತು ಸೂಕ್ಷ್ಮ ಶರೀರದ ನಡುವೆ ನಮ್ಮ ಹೊಕ್ಕಳು ಬಳ್ಳಿಯಿಂದ ಹೇಳ್ತಾರಲ್ವಾ, ಆ ಒಂದು ಸೂಕ್ಷ್ಮ ಶರೀರಕ್ಕೆ ಒಂದು ನಿಕಟವಾದ ಸಂಬಂಧ. ಅದೊಂದು ಬೆಳ್ಳಿಯ ಪ್ರಕಂಪನಗಳಿಂದ ನಡೆದಿರುವಂತಹ ಒಂದು ದಾರ ಇರತ್ತೆ. ಆ ಬೆಳ್ಳಿಯ ದಾರ ಅಲ್ಲಿ ಏನ್ ಮಾಡ್ಬಿಡ್ತಾರೆ, ಕಾರ್ಯಕರ್ತರು ಕಟ್ ಮಾಡ್ಬಿಡ್ತಾರೆ. ಅವಾಗ ಮರಣ ಅನ್ನೋದು ಆಗುತ್ತೆ. ಸೊ ಈ ಮತ್ತೆ ಹೋಗಿ ಸೇರಕ್ ಸಾಧ್ಯ ಇಲ್ಲ. ಈ ರೀತಿ ಎಲ್ಲ ಕಾರ್ಯಕರ್ತರು ಅವರ ಕಾರ್ಯಗಳನ್ನು ಮಾಡಕ್ಕೆ ಬಂದು ಆ ಕಾರ್ಯವನ್ನು ನಡೆಸ್ತಾ ಇರ್ತಾರೆ. ಆಮೇಲೆ ನಮ್ಮನ್ನ ಅಂದ್ರೆ ಆತ್ಮವನ್ನು ಅವರು ಕರ್ಕೊಂಡು ಮುಂದೆ ಪ್ರಯಾಣ ಮಾಡ್ತಾರೆ. ಹೀಗೆ ಆತ್ಮವು ಭೌತಿಕ ಶರೀರಿಯಾಗುವ ಮೊದಲು ಅದಕ್ಕೆ ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶಗಳನ್ನು ಅಳವಡಿಸಲಾಗುತ್ತದೆ. ಭೌತಿಕ ಶರೀರಕ್ಕೆ ಮೊದಲು ಮಾನಸ ಶರೀರ, ಭಾವನಾ ಶರೀರ, ಕಾಂತಿ ಶರೀರ, ಕಾರಣ ಶರೀರ ಮತ್ತು ಮಹಾಕಾರಣ ಶರೀರ ಹಾಗೂ ಆನಂದಮಯ ಶರೀರಗಳೆಂಬ 6 ಶರೀರಗಳನ್ನು ಸಹ ಹೊಂದಿರುತ್ತದೆ. ನೋಡ್ರಿ, ನಾವು ಭೂಮಿಗೆ ಬರ್ಬೇಕಾದ್ರೆ ನಮ್ಮ ಆತ್ಮಕ್ಕೆ ಏನೆಲ್ಲ ಸೇರ್ಸಿರ್ತಾರೆ ನೋಡಿ. ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ. ಈ ಕೋಶಗಳ 3 ಕೋಶಗಳನ್ನು ಅಳವಡಿಕೆ ಮಾಡಿರುತ್ತೆ. ಆದ್ರೆ ಇನ್ನೂ 2 ಕೋಶಗಳಿದೆ. ಅದು ಶರೀರಧಾರಿ ಆದ್ಮೇಲೆ ನಡೆಯುವಂತಹ ಕೋಶಗಳು, ಅನ್ನಮಯ ಕೋಶ ಮತ್ತು ಪ್ರಾಣಮಯ ಕೋಶ ಅಲ್ವಾ. ಜೀವಿಸ್ಬೇಕಂದ್ರೆ ಅದು ಅನ್ನಮಯ ಮತ್ತು ಪ್ರಾಣಮಯ, ಅವೆರಡು ಆಮೇಲೆ ಬೇಕಾಗುತ್ತೆ. ಅವರು ಕೊಟ್ಟಿರುವುದು 3 ಕೋಶಗಳನ್ನು ಕೊಟ್ಟಿರ್ತಾರೆ ಮತ್ತು 6 ಶರೀರಗಳನ್ನು ಕೊಟ್ಟಿರ್ತಾರೆ. ಇಷ್ಟೊತ್ತು ಓದಿಂದಲ್ವಾ. ಈ ಎಲ್ಲ 6 ಶರೀರಗಳು, ಭಾವನಾ ಶರೀರ, ಕಾಂತಿ ಶರೀರ, ಮಾನಸ ಶರೀರ, ಮಹಾಕಾರಣ ಶರೀರ, ಕಾರಣ ಶರೀರ, ಹೀಗೆ 6 ಶರೀರಗಳನ್ನು ಕೊಟ್ಟು ಕಳಿಸಿರ್ತಾರೆ. ಭೌತಿಕ ಶರೀರವನ್ನು ಹೊರತುಪಡಿಸಿ ಉಳಿದೆಲ್ಲವುಗಳು ಸೂಕ್ಷ್ಮ ರೂಪದಲ್ಲೇ ಇರುವ ಕಾರಣ ಇವುಗಳೆಲ್ಲವನ್ನು ಸೂಕ್ಷ್ಮ ಶರೀರ ಎಂದು ಕರೆಯಲಾಗುತ್ತದೆ. ಈ ಭೌತಿಕ ಶರೀರ ಒಂದೇ ಹೀಗಿರತ್ತೆ, ಟಚ್ ಮಾಡ್ಬೋದು, ನೋಡ್ಕೋಬಹುದು. ಬಟ್ ಎಲ್ಲಾ ಶರೀರಗಳು, ಆ ಎಲ್ಲಾ ಕೋಶಗಳು ಕಾಣಿಸಲ್ಲ. ಅವೆಲ್ಲ ಸೂಕ್ಷ್ಮ ರೂಪದಲ್ಲಿ ಇರತ್ತೆ. ಸೊ ಈ ಸೂಕ್ಷ್ಮ ಶರೀರವು ಭೌತಿಕ ಶರೀರವನ್ನು ಧರಿಸುವ ಸಂದರ್ಭದಲ್ಲಿ ಅನ್ನಮಯ ಕೋಶ, ಪ್ರಾಣಮಯ ಕೋಶಗಳನ್ನು ಪಡೆದಿರುತ್ತದೆ. ನೋಡಿ, ಯಾವಾಗ ಈ ಶರೀರವನ್ನು ಪೂರ್ತಿಯಾಗಿ ತಗೊಳ್ತಾ ಇರತ್ತಲ್ವಾ, ಅಂದ್ರೆ ರೆಡಿ ಆಗ್ತಾ ಇರತ್ತೆ, ಅವಾಗ ಅವೆರಡು ಕೋಶ ಅಂದ್ರೆ ಅನ್ನಮಯ ಮತ್ತು ಪ್ರಾಣಮಯ ಬಂದು ಸೇರತ್ತೆ. ಇಷ್ಟೆಲ್ಲಾ ಸಿದ್ಧತೆಗಳಿಂದ ಆತ್ಮವು ಶರೀರದಲ್ಲಿ ಪಾತ್ರ ನಿರ್ವಹಿಸಿ ಆ ಪಾತ್ರ, ನೋಡ್ರಿ, ಅವೆಲ್ಲ ಕೋಶಗಳು, ಆ ಎಲ್ಲ ಶರೀರಗಳು ವರ್ಕ್ ಮಾಡ್ತಾ ಇರುತ್ತೆ ನಮ್ಮೊಳಗೆ ಕೂತ್ಕೊಂಡು. ಬರೀ ಭೌತಿಕ ಶರೀರ ಅಷ್ಟೇ ಅಲ್ಲ, ಉಸಿರಾಡ್ಬೇಕಂದ್ರೆ ಪ್ರಾಣಮಯ ಕೋಶ ನೋಡಿ ಅಲ್ವಾ. ಈ ರೀತಿಯಾಗಿ ಈ ರೀತಿಯಾಗಿ ಒಳಗಡೆ ವರ್ಕ್ ಮಾಡ್ತಾ ಇದೆ. ಆನಂದಮಯ ಕೋಶ, ವಿಜ್ಞಾನಮಯ ಕೋಶ, ಮನೋಮಯ ಕೋಶ, ಯೋಚನಾಲಹರಿಗಳು, ಅವೆಲ್ಲ ಯೋಚನೆ ಮಾಡೋದು, ಕಾರ್ಯರೂಪಕ್ಕೆ ತರೋದು, ಪ್ಲಾನ್ಗಳನ್ನು ಹಾಕೋದು, ಇವೆಲ್ಲ ನೋಡಿ ಎಷ್ಟು ವರ್ಕ್ ಮಾಡ್ತಾ ಇದೆ ಒಳಗಡೆ. ನಮ್ಮ ಒಳಗಡೆ ಎಷ್ಟು ಶರೀರಗಳಿವೆ ಅಲ್ವಾ, ಎಷ್ಟು ಕೋಶಗಳಿವೆ. ಈ ಕಾಣ್ತಾ ಇರೋ ಈ ಶರೀರ ಮಾತ್ರ ಭೌತಿಕ. ಇದನ್ ಬಿಟ್ರೆ ಒಳಗಡೆ ಎಷ್ಟೊಂದು ಸೇರ್ಕೊಂಡಿದ್ದಾವೆ, ಆದ್ರೆ ಕಣ್ಣಿಗೆ ಕಾಣಿಸೋದಿಲ್ಲ. ಈ ಒಳಗಡೆ ಆತ್ಮ ಹೊರಗಡೆ ಬಂತು ನೋಡಿ, ಸೂಕ್ಷ್ಮ ಶರೀರ ಮತ್ತು ಭೌತಿಕಕ್ಕೆ ಎರಡು ಆ ಒಂದು ಕೊಂಡಿ ಕಟ್ ಮಾಡಿದಾಗ ಪ್ರಕಂಪನ, ಬೆಳ್ಳಿಯ ಪ್ರಕಂಪನೆಗಳಿಂದ ಕೂಡಿಂತ ಕೊಂಡಿ ಕಟ್ ಮಾಡಿದಾಗ ಜೀವ ಮುಗೀತು ಅಂದ್ರೆ ಮರಣ ಹೊಂದಿದ ಅಂತ ಅರ್ಥ. ಆವಾಗ ನೆಕ್ಸ್ಟ್
ಯಾವ್ಯಾವ ಶರೀರಗಳಿದಾವಲ್ಲ ಒಂದೊಂದು ರೀತಿಯಾಗಿ ಸಮಯ ತಗೊಂಡು ಅದು ಹೋಗ್ತಾ ಇರತ್ತೆ. ನಾವೇನಾದ್ರೂ ಆಸೆ ಇಟ್ಕೊಂಡು ಅದು ಇಟ್ಕೊಂಡು ಮುಂದೆ ಅದ್ ಮಾಡ್ಬೇಕು ಇದ್ಬೇಕು ಅದನ್ ಮಾಡ್ಲಿಲ್ವ ಇವೆಲ್ಲ ಗೊಂದಲ ಇತ್ತು ಅಂದ್ರೆ ಅವೆಲ್ಲ ಲೇಟ್ ಆಗಿ ಹೋಗ್ತಾ ಇರತ್ತೆ. ಅದಕ್ಕೆ ಯಾರು ಜಾಸ್ತಿ ಆಸೆಗಳು ಪೆಂಡಿಂಗ್ ಏನನ್ನು ಇಟ್ಕೋಬೇಡ್ರಿ. ನಮ್ಮ ಕರ್ಮಗಳನ್ನು ಪೂರ್ತಿಯಾಗಿ ಮುಗಿಸ್ಕೊಂಡು ಹೋಗ್ಬೇಕಂತ ಹೇಳೋದು ಇದಕ್ಕೆ. ಇಲ್ಲಿ ನೋಡಿ ಇವಾಗ ನೋಡಿ ನಮ್ಮ ಒಂದು ಸೂಕ್ಷ್ಮ ಶರೀರದಲ್ಲಿ ಜಲ್ದಿ ಇದ್ ಮಾಡಕ್ ಆಗಲ್ಲ. ಒಳಗಡೆ ಏನೆಲ್ಲ ತುಂಬ್ಕೊಂಡಿರ್ತೀವಿ ಅದ್ ಮಾಡ್ಬೇಕಾಗಿತ್ತು, ಮಗನ್ ಮದ್ವೆ ಮಾಡ್ಬೇಕಾದ್ರೆ ಮೊಮ್ಮಗನ್ ಮದ್ವೆ ಮಾಡ್ಬೇಕಾಗಿತ್ತು, ಇದೆಲ್ಲ ಇರತ್ತೆ ಆಸೆ ಅದೆಲ್ಲ ಅಲ್ವಾ. ಆ ಆಸೆಗಳನ್ನ ಇಟ್ಕೊಂಡ ಸತ್ತಾಗ ಬೇಗ ಮಾತ್ ಕೇಳಲ್ಲ. ಯಾವುದೇ ನಾವು ಮಾತ್ ಕೇಳಲ್ಲ. ಅವ್ರ ಕಾರ್ಯಕರ್ತರ ಜೊತೆ ಹಠ ಹಿಡಿತಾ ಇರ್ತೀವಿ. ಸೊ ಒಪ್ಕೊಳ್ಳೋದಿಲ್ಲ. ನಾನ್ ಯಾಕೆ ಈಗ್ಲೇ ಬರ್ಬೇಕು ಈ ರೀತಿಯಾಗಿ. ಈ ಪಾತ್ರದಿಂದ ನಿವೃತ್ತನಾಗಲು ಸಾವಿನ ಕ್ರಿಯೆಯಲ್ಲಿ ಪಾಲ್ಗೊಂಡಾಗ ಭೌತಿಕ ಶರೀರದೊಂದಿಗೆ ಅನ್ನಮಯ ಕೋಶ ಹಾಗೂ ಪ್ರಾಣಮಯ ಕೋಶಗಳನ್ನು ಮಾತ್ರ ತ್ಯಜಿಸಿ ಹೊರಬರಲು ಸಾಧ್ಯ. ನೋಡಿ, ಈ 2 ಕೋಶಗಳಿಂದ ಹೊರಬಹುದು, ಅನ್ನಮಯ ಮತ್ತು ಪ್ರಾಣಮಯ. ಅದು ಶರೀರಕ್ಕೆ ಸಂಬಂಧಪಟ್ಟಿದ್ದು, ಅದಕ್ಕಾಗಿ ಅವೆರಡು ಮಾತು ಕೇಳತ್ತೆ. ಅದಾದ್ಮೇಲೆ ಮಿಕ್ಕ ಕೋಶಗಳು ಶರೀರಗಳನ್ನೊಳಗೊಂಡ ಸೂಕ್ಷ್ಮ ಶರೀರವನ್ನು ಹೊತ್ತು ಆತ್ಮವು ಮುಂದಿನ ಪ್ರಯಾಣವನ್ನು ಕೈಗೊಳ್ಳುತ್ತದೆ. ಈ ರೀತಿಯಾಗಿ ಮುಂದಿನ ಒಂದು ಕೋಶಗಳು ಸೂಕ್ಷ್ಮ ಶರೀರದಿಂದ ಮುನ್ನಡಿತಾ ಹೋಗುತ್ತೆ. ಇವತ್ತಿಗೆ ಇಷ್ಟನ್ನು ನಾವು ತಿಳ್ಕೊಳ್ಳೋಣ. ನೋಡ್ರಿ, ಏನೆಲ್ಲ ಕಲಿಬೇಕಾಗಿದೆ ಅಂದ್ರೆ ಎಲ್ಲ ಪೆಂಡಿಂಗ್ ಇಟ್ಕೊಳ್ಳೋದು ಬೇಡ. ನಮ್ಮ ಕಾರ್ಯಗಳನ್ನು ಮಾಡ್ತಾ ಹೋಗೋಣ. ಹೇಳ್ತಾರಲ್ವ ಕರ್ಮ ಸಿದ್ಧಾಂತದಲ್ಲಿ, ಕಾರ್ಯಗಳನ್ನು ನಮ್ದು ಏನಿದೆ ಮಾಡ್ತಾ ಇರ್ಬೇಕು, ಯಾವ್ದು ಪೆಂಡಿಂಗ್ ಇಟ್ಕೋಬೇಡ್ರಿ. ಯಾರಿಗೋ ಏನೋ ಅಂದಿದ್ದನ್ನ, ಯಾವ್ದೋ ಹಳೇ ಜನ್ಮಗಳಲ್ಲಿ ಕೂಡ ಎಷ್ಟೋ ಬೇಡವಾದ ಕೆಲ್ಸಗಳನ್ನ ಮಾಡಿರ್ತೀವಿ. ಆ ಒಂದು ಕರ್ಮ ಇನ್ನು ಹೊತ್ಕೊಂಡ್ ಬಂದಿದ್ವಿ, ಇಲ್ಲಾದ್ರೂ ಮುಗಿಸ್ ಹೋಗೋಣ ಈ ಜೀವನಕ್ಕೆ ಅನ್ಕೊಂಡ್ ಬಂದಿರ್ತೀವಿ. ಬಟ್ ಮಾಡಲ್ಲ. ನಾವು ಕ್ಷಮಾಪಣೆಯನ್ನು ಕೇಳ್ಬೇಕು. ಇವತ್ ಯಾರಿಗೂ ಏನೋ ಅಂದ್ವಿ, ಏನೋ ಹೊಡೆದ್ವಿ, ಮಾಡಿದ್ವಿ, ತಪ್ಪುಗಳನ್ನ ಮಾಡಿ ಆಗಿಂದಾಗಿ ಕ್ಷಮಾಪಣೆ ಕೇಳೋಣ. ಅಲ್ಲೇ ಮುಗ್ದೋಗ್ಬಿಡತ್ತೆ. ಅದನ್ನ ಇಟ್ಕೊಂಡ್ ಮುಂದಿನ ಜನ್ಮಕ್ಕೆ ಹೋಗೋದ್ ಬೇಡ ಅಂತ ಹೇಳ್ತಾ, ನಾವು ಬಂದಿರೋದು ಒಳ್ಳೆಯ ಒಂದು ಪಾತ್ರಕ್ಕಾಗಿ. ನೋಡಿ, ಭಗವಂತ ನೋಡ್ತಾ ಇದ್ದಾನೆ ನಮ್ಮನ್ನ ಅಂದಾಗ ನಾವಿಲ್ಲಿ ಒಳ್ಳೆ ಪಾತ್ರಗಳನ್ನೇ ಮಾಡೋಣ, ಒಳ್ಳೇದಾಗಿ ನಟನೆ ಮಾಡೋಣ. ಸಿನಿಮಾದಲ್ಲಿ ನೋಡ್ತೀವಿ, ಹೀರೋ ಅಂದ ತಕ್ಷಣ ನಮ್ಗೆಲ್ಲ ಏನೋ ಹೀರೋ ಅಂದ್ರೆ ಹೀರೋನೇ. ಸೊ ಎಲ್ರು ಹೀರೋಗಳೇ ಆಗ್ಬೇಕು. ವಿಲನ್ಗಳಾಗಿ ಪಾತ್ರ ಮಾಡ್ತಾ ಇರ್ತಾರೆ, ಬಟ್ ಅದು ಬೇರೆ. ಅವ್ರಿಗೆ ಅಷ್ಟು ದುಡ್ಡು ಕೊಡ್ತಿರ್ತಾರೆ, ಮಾಡ್ತಿರ್ತಾರೆ, ಓಕೆ, ಅದು ಸಿನಿಮಾ. ಬಟ್ ಇಲ್ಲಿ ನಿಜ ಜೀವನದಲ್ಲಿ ವಿಲನ್ ಆಗಿ ಬದುಕೋದ್ ಬೇಡ. ನಾವು ಒಂದು ಸಮಯ ವಿಲನ್ ಆಗಿದ್ದೀವಿ, ಆ ಅನುಭವ ತಗೊಂಡಿದೀವಿ. ಬಟ್ ಪ್ರತಿ ನೆಕ್ಸ್ಟ್ ಎಲ್ಲ ನಾವು ಎಚ್ಚರಿಕೆಗೊಂಡ ಮೇಲೆ ಹೀರೋ ಆಗೋಣ, ಒಳ್ಳೆ ಒಂದು ಪಾತ್ರ ಮಾಡೋಣ, ಅನುಭವಗಳನ್ನ ತೆಗೆದುಕೊಳ್ಳೋಣ ಅಂತ ಹೇಳಿ ಇವತ್ತಿನ ಈ ಸತ್ಸಂಗಕ್ಕೆ ವಿರಾಮ ಹೇಳೋಣ. ಥ್ಯಾಂಕ್ ಯು ಸೋ ಮಚ್. ನಾಳೆ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು.